ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಲ್ಲು ಜಮಖಂಡಿ ಟೀಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಇಂಟರ್ವ್ಯೂ ಮಾಡಿದ್ದ ದಯಾನಂದ್ ಅನ್ನಂದ, ಅದಾದಮೇಲೆ ನಮ್ಮ ಹರೀಶ್ ಅನ್ನಂದ್ ಮಾಡ್ಬೇಕಂತ ಭಾಳ ಸಲ ಅಂದ್ಕೊಂಡ್ವಿ. ಶೂಟ್ ಬಂದಾಗ ಟೈಮೇ ಸಿಗ್ತಿರಲಿಲ್ಲ, ಇಲ್ಲ ಕತ್ಲಾಗಿಬಿಟ್ಟಿರೋದು, ಹೀಗಾಗಿ ಅವಕಾಶ ಸಿಗಲಿಲ್ಲ. ಇವತ್ತು ಟೈಮ್ ಕೂಡಿ ಬಂದೈತಿ. ಹರೀಶ್ ಅಣ್ಣ ಮತ್ತು ಪ್ರಿಯಾ ಅಕ್ಕ. ಅಣ್ಣ ನಮಸ್ಕಾರ ರೀ. ಅಕ್ಕ ನಮಸ್ಕಾರ ರೀ. ನಮಸ್ಕಾರ. ಮೊದಲನೇದಾಗಣ್ಣ ನೀವು ರಂಗಭೂಮಿ ಕಲಾವಿದರು, ನೀವು ಆಗಲಿ ಅಕ್ಕ ಆಗಲಿ ಅಲ್ಲಿಂದ ಬಂದವರು. ನಮಗಂತೂ ರಂಗಭೂಮಿ ಕಲಾವಿದ್ರ ಮೇಲೆ ಭಾಳ ಪ್ರೀತಿ, ಮತ್ತು ನಾವು ಕೆಲವೊಂದಿಷ್ಟು ಕಲ್ತಿದ್ದು ಸಣ್ಣ ಪುಟ್ಟ ಇನ್ಸ್ಪಿರೇಷನ್ ಆಗಿದ್ದು ಅಲ್ಲಿಂದನೇ. ಮೊದಲನೇದು ನಿಮ್ಮದು ನನಗೆ ಭಾಳ ಇಷ್ಟ ಆಗಿರೋದು ಅಂದರೆ ನಾಟಕ ಕುಂಟ ಕೋಣ ಮುಖ ಜನ ಒಳಗಿಂದ, ಅಲ್ಲಿಂದ ನಿಮ್ಮದು ದಯಾನಂದ ಅನ್ನೋದು ಕಾಂಬಿನೇಷನ್ ನಮಗೆ ಲೈಫ್ ಕೊಟ್ಟಿದ್ದ ನಾಟಕ ಅಂದರೂ ತಪ್ಪಾಗಲಿಲ್ಲ. ಅಲ್ಲಣ್ಣ. ಸೊ ಅದು ಭಾಳ ಅಂದ್ರೆ ಭಾಳ ಇಷ್ಟ ಆದ್ರೆ ನಿಮ್ಮದು ಮೂಕನ ಪಾತ್ರ ದಯಾನಂದ ಅನ್ನೊಂದು ಜೋಡಿ ಕಾಂಬಿನೇಷನ್ ಅದು ನೆಕ್ಸ್ಟ್ ಲೆವೆಲ್ಗೆ. ನೀವು ಫಸ್ಟಿಗೆ ಈಗ ರಂಗಭೂಮಿಗೆ ಸೇರಿಕೊಂಡ್ರು ಅಥವಾ ಅದಕ್ಕಿಂತ ಮುಂಚೆ ಬೇರೆ ಏನ್ರಿ ಕೆಲಸ ಮಾಡ್ತಿದ್ರು ಹಂಗೇನು? ಅಂದರೆ ನಮ್ಮ ಅಮ್ಮ ಅವರೆಲ್ಲ ರಂಗಭೂಮಿ ಆರ್ಟಿಸ್ಟೇ. ಅಷ್ಟು ವೃತ್ತಿ ರಂಗಭೂಮಿ ಒಳಗೆ ನಮ್ಮ ಅಜ್ಜ ಆಯಿತು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಮಾವ ಅಷ್ಟು ರಂಗಭೂಮಿಯಾಗೆ ಬಂದವರು ಅಷ್ಟರು. ನಮ್ಮ ಅಮ್ಮಂಗೆ ನನಗೆ ಈ ಫೀಲ್ಡಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಎಲ್ಲೆಲ್ಲೋ ತೊಗೊಂಡೋಗಿ ಇಟ್ಟಿದ್ರು, ಎಲ್ಲೆಲ್ಲೋ ಈ ಫೀಲ್ಡಿಗೆ ಬರಬಾರ್ದು ಅಂತೇಳಿ ದೂರ ಇಟ್ಟಿದ್ರು. ಆಮೇಲೆ ಕಾರಣಾಂತರಗಳಿಂದ ಮತ್ತು ಈ ಫೀಲ್ಡ್ಗೆ ಬರೋದಾಯ್ತು ನಮಗೆ. ಅದು ಬರೋದು ಅನ್ನೋಕ್ಕಿಂತ ಅದು ನಿಮ್ಗೆ ಕರ್ಸ್ಕೊಂಡೈತಣ್ಣ, ಮತ್ತು ನಿಮಗೂ ಅದಕ್ಕೆ ಇರೋ ಅದು ಬಾಂಡಿಂಗ್ ಐತಲ್ಲ ನೆಕ್ಸ್ಟ್ ಲೆವೆಲ್ಗೆ ಐತಿ. ನಾವು ಅದನ್ನ ನೋಡಿದ್ದಾಯ್ತು. ಹೌದು ಹುಲಿ ಒಳಗಾದ್ರೆ ಒಂದು ಪಾರ್ಟ್ ಬರ್ತೈತಲ್ಲ, ಅದು ನಮ್ಮ ಫೇವ್ರೇಟ್. ಅದು ಎಳವೊಂದು ಅದು ಅದ್ರಾಗ ಅದು ಇಲೆಕ್ಷನ್ ಟೈಮ್ನಾಗ ಐತಿಲ್ಲ, ಒಂದು 10-15 ನಿಮಿಷ ಐತೆ, ಅದು ನೆಕ್ಸ್ಟ್ ಲೆವೆಲ್ಗೆ ಐತಿ. ನಾವು ನಮ್ಮ ಟೀಮೆಲ್ಲ ಹಾಕೊಂಡು ಯಾವಾಗ ಬೇಕು ಅವಾಗ ಭಾಳ ಸಲ ನೋಡ್ತಿದ್ವಿ. ದೊಡ್ಡ ಟಿವಿ ಆಗಿತ್ತಲ್ಲಣ್ಣ, ದೊಡ್ಡ ಟಿವಿಗೆ ಹಚ್ಚಿಬಿಡೋರು ನಾವು. ಫುಲ್ ಎಂಟರ್ಟೈನ್ಮೆಂಟ್ ಅದು. ಆಮೇಲೆ ಈಗಂತೂ ಬಿಡ್ರಿ ನೀವು ಸಿನಿಮಾಗಳು ಮಾಡತ್ತೀರಿ. ಆಮೇಲೆ ಕಾಮಿಡಿ ಕಿಲಾಡಿದ ಎಕ್ಸ್ಪೀರಿಯನ್ಸನ್ನು ನಮ್ಮ ಕಡೆ ಅವರು ಕಾಮಿಡಿ ಕಿಲಾಡಿ ಹೋಗಿರಿ ಅನ್ನೋಕ್ಕಿಂತ ವಿನ್ನರ್ ಆಗಿರಿ. ಅದು ನಮ್ಗೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಭಾಳ ಹೆಮ್ಮೆ ಐತಿ. ಅಲ್ಲಿ ಹೆಂಗಿತ್ತಾನ ಎಕ್ಸ್ಪೀರಿಯನ್ಸ್? ಅಂದರೆ ಮೊದಲು ಒಂದು 2 ಸತಿ ಆಡಿಷನ್ ಕೊಟ್ಟಿದ್ದೆ. ಒಂದು ಸತಿ ನಮ್ಮದು ತುಮಕೂರಿನಾಗಿದ್ದಾಗ ಶರಣೆ ಸರ್ ಆಮೇಲೆ ಅಪ್ಪಣ್ಣ ರಾಮದುರ್ಗ ಅವರು, ಅಪ್ಪಣ್ಣ ನಮ್ಮ ನಾಟಕ ನೋಡಿದ್ದ ಒಂದು ಸತಿ ಶರಣೆ ಸರ್ಗೆ ತೋರಿಸ್ಬೇಕು ಅಂತೇಳಿ ಬೆಂಗಳೂರಿಂದ ತುಮಕೂರಿಗೆ ಬಂದಿದ್ರು. ನಮ್ಮ ತುಮಕೂರು ಕ್ಯಾಂಪ್ ಇದ್ದಾಗ ನೋಡಿದ್ರು ಇದೊಂದು ಸೀನು ಕಾಮಿಡಿ ಕಿಲಾಡಿ ಒಳಗೆ ಗೆಸ್ಟ್ ಬಂದು ಮಾಡ್ಬೇಕು ನೀವು ಅಂತಂದ್ರು. ಹ್ಞೂ ರೀ ಮಾಡ್ತೀವಿ ಅಂತೇಳಿ ನಾನು, ದಯಾನಂದ್ ಅವರು, ಶ್ವೇತಾ ಬಿಳ್ಗಿಯವರು, ಆಮೇಲೆ ಮಾರುತಿ ಶೆಟ್ಟಿಯವರು ಹೋದ್ವಿ. ಮೊದಲು ಒಂದು ದಿವಸ ರಿಹರ್ಸಲ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗಿ ನಿಂತು ನೋಡಿದ್ವಿ. ಎಲ್ಲ ಚೆನ್ನಾಗಿ ಅನಿಸ್ತು ನನಗದು ಮೂಮೆಂಟ್ ಎಲ್ಲ. ಅವರೆಲ್ಲ ಮಾಡೋದು ನೋಡಿದ್ರೆ ನಾವು ರಂಗಭೂಮಿಗೆ ಆರ್ಟಿಸ್ಟು, ನಾವು ಇದನ್ನು ಟ್ರೈ ಮಾಡ್ಬೋದಲ್ಲ ಅಂತ ನನ್ನ ತಲೆಯಾಗ ಬಂತು. ಅದು ಬಂದ್ಮೇಲೆ ಆಮೇಲೆ 6ನೇ ವರ್ಷ ಆಡಿಷನ್ ಇತ್ತು. ಆಡಿಷನ್ ಕೊಟ್ಟೆ. ಕ್ಯಾಮ್ರಾ ಫೇಸ್ ಹೆಂಗೆ ಮಾಡ್ಬೇಕು ಅಂತೇಳಿ ಗೊತ್ತಿರಲಿಲ್ಲ. ಕ್ಯಾಮ್ರಾ ಆ್ಯಕ್ಟಿಂಗೇ ಬೇರೆ, ನಾಟಕದ ಆ್ಯಕ್ಟಿಂಗೇ ಬೇರೆ. ನನಗೆ ಗೊತ್ತಿರಲಿಲ್ಲ ಅದು. ಅಲ್ಲಿ ಹೋಗಿ ನಮ್ಮ ಡ್ರಾಮಾದಾಗ ಹೆಂಗೆ ಬರುತ್ತೆ ಹಂಗೆ ಅನುಭವ ಇರಲಿಲ್ಲ. ಯಾವುದು ಒಂದು ರೀಲ್ಸ್ ಸಹಿತ ಮಾಡಿರಲಿಲ್ಲ ಅಲ್ಲಿವರೆಗೂ ಅಂಥ ಮನುಷ್ಯ. ಆವಾಗ ಹೋದಾಗ ಫಸ್ಟ್ ರೌಂಡ್ನಾಗ ಸೆಲೆಕ್ಷನ್, ಅಟ್ಲೀಸ್ಟ್ 2-3 ರೌಂಡ್ ಮಟ್ಟ ಆದರೂ ಹೋಗಿ ನಾನು ಕಾನ್ಫಿಡೆನ್ಸ್ ಇತ್ತು. ನಮಗೆಲ್ಲರೂ ಹೊಗಳ್ತಾರ, ನಮಗೆ ಯಾಕೆ ಒಣಗಿಲ್ಲ ಅವ್ರು ನೋಡುವಂತಂದು ಆ ಭಾವನೆ ಇತ್ತು. ಹೋದ್ವಿ. ಫಸ್ಟ್ ರೌಂಡ್ನಾಗ ವಾಪಸ್ ಕಳಿಸ್ಬಿಟ್ರು. ಸೆಲೆಕ್ಟ್ ಆಗಲಿಲ್ಲ. ಫಸ್ಟ್ ಸತಿ ರಿಜೆಕ್ಟ್ ಆದೆ. ಆಮೇಲೆ ಮತ್ತೆ 2ನೇ ಸತಿ ಕೊಟ್ಟೆ. 2ನೇ ಸತಿನೂ ರಿಜೆಕ್ಟ್ ಆದೆ. 3ನೇ ಸತಿ ಆಡಿಷನ್ ಅಂತ ಬಂತು. ಬೆಂಗಳೂರು ಕ್ಯಾಂಪ್ ಇತ್ತು ನಮ್ಮದು. ನನಗೆ ಹೋಗಕ್ಕೆ ಮನಸ್ಸೇ ಇರಲಿಲ್ಲ. ಯಾಕಂತಂದ್ರೆ ಅಲ್ಲಿ ಆಡಿಷನ್ ಕೊಡಕ್ಕೆ ಹೋದಾಗ ಅಣ್ಣ ನೀನು ಸೆಲೆಕ್ಟ್ ಆಗ್ತಿ ಬಿಡು, ನಿಂದೇನಣ್ಣ ನೀ ತಿಂದು ಹೋಗಿತಿ ಎಲ್ಲರೂ ಅಂತಂದವರು. ಅವ್ರು ನನ್ನ ತಿಂದು ಹೊರ ಕಳಿಸ್ತಿದ್ರು ವಾಪಸ್ ಅಂತಂದು. ಅಂದ್ರೆ ಗೊತ್ತಿರ್ಲಿಲ್ಲಲ್ಲ. ಬೆಂಗಳೂರು ಕ್ಯಾಂಪ್ ಇದ್ದಾಗ ನನಗೂ ಹೋಗಕ್ಕೆ ಮನಸ್ಸು ಆಗಲಿಲ್ಲ. ಯಾಕೋ ಬ್ಯಾಡ ಅನ್ನಿಸ್ತು ಅಂದ್ಕೊಳ್ಳಿ. ಮತ್ತೆ ಈಕಿ ಆಮೇಲೆ ಇನ್ನೊಂದಿಬ್ರು ಹಳೇಂದ್ರ ಅದಾರ, ಮೇಘ, ಅರುಣ ಅಂತೇಳಿ. ಎಲ್ಲ ಹೋಗೋದಕ್ಕೆ ನೋಡೋದು. ನೀ ಮಾಡಲಿಲ್ಲ ಅಂದ್ರೆ ಆಡಿಷನ್, ನೀ ಸೆಲೆಕ್ಟ್ ಆಗಲಿಲ್ಲ ಚಿಂತಿಲ್ಲ, ನಮಗಾದ್ರೂ ನೋಡೋಕೆ ಸಿಗ್ತೈತಲ್ಲ, ಬಾ ಹೋಗುಮ್ ಅಂತೇಳಿ. ಈ ಸತಿ ಸ್ವಲ್ಪ ಪ್ರಿಪೇರ್ 2 ಸತಿ ರಿಜೆಕ್ಟ್ ಆಗಿದ್ನಲ್ಲ, 3ನೇ ಸತಿಗೆ ಸ್ವಲ್ಪ ಪ್ರಿಪೇರ್ ಆಗ್ಬೇಕು ಅನ್ನೋದು ಮನಸ್ಸಿನಾಗ ಬಂದಿತ್ತು. ಏನು ಮಾಡ್ಬೇಕು, ಖುಲ್ಲಾ ಮಾಡೋಮು, ಏನು ಬಿಂದಾಸ್ ಆಗಿ ಮಾಡೋಮು ಅಂತೇಳಿ ಹೋದೆ. ಶರಣೆ ಸಾರೇ ಕುಂತಿದ್ರು ಆಡಿಷನಿಗೆ. ಕುಂತರು. ಹಾಗೆ ನಂದು ಒಂದು ಆ್ಯಕ್ಟ್ ಮಾಡಿದೆ, ಅದೇ ಭಿಕ್ಷುಕ್ಕೊಂದು ಆ್ಯಕ್ಟ್ ಮಾಡಿದೆ ಅಲ್ಲಿ ಫಸ್ಟಿಗೆ ಹೋಗಿ ಮಾಡಿದ್ಕೊಳ್ಳಿ. ಅದು ಭಾಳ ಹಿಡಿಸ್ತು ಎಲ್ಲರಿಗೂ. ಹೊರಗಿನ ಜನರಿಗೆ ಸಹಿತ ಅಪ್ರಿಷಿಯೇಟ್ ಮಾಡತ್ತಿದ್ರು ಹೊರಗೆ ಬಂದ್ಮ್ಯಾಗ. ಅದಾದ್ಮೇಲೆ ಅವ್ರು ಹಂಗೆ ಕೇಳ್ಕೊಂತ ಹೋದ್ರು. ಹಂಗೆ ಅವ್ರು ಏನೇನು ಕೇಳ್ತಾರೋ ಅವ್ನು ಕೊಟ್ಕೊಂತ ಹೋದೆ. ನಾನು ಕೊಟ್ಕೊಂಡು ಹೋಗ್ಕೊಳ್ಳಿ. ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತಂದ್ರು. ಆಯ್ತಾ, ಈ ಸತಿನೂ ಸೆಲೆಕ್ಟ್ ಆಗಿರ್ಲಿಕ್ಕಿಲ್ಲ, ಹೇಳ್ತೀನಿ ಅಂತಂದ್ರೆ ಅಂತೇಳಿ ವಾಪಸ್ ಬಂದ್ವಿ. ಗೋಕಾಕ್ ಬಂದ್ಮೇಲೆ ಫೋನ್ ಬಂತು, ಈಗ ಮೀಟಿಂಗ್ ಎದ್ದು ಬರ್ರಿ ಅಂತೇಳಿ. ಅವಾಗ ಹೋದೆ. ಅಲ್ಲಿಂದ ಶುರು ಆಯಿತು. ಅಲ್ಲಿಂದ ಕಾಮಿಡಿ ಕಿಲಾಡಿ ಜರ್ನಿ ಸ್ಟಾರ್ಟ್ ಆಯಿತು. ಭಾಳ ಕಲಿತೆ ಅಲ್ಲಿ. ಗುರುಗಳು ಅಂತೇಳಿ 3 ಜನ ಸಿಕ್ಕಿದ್ರು. ವಿಜಯ್ ಸರು, ಗಣಪತ್ ಸರು, ಪ್ರಭು ಸರ್ ಅಂತೇಳಿ. ಆ್ಯಕ್ಟಿಂಗ್ ಅಂದ್ರೆ ಏನು ಅನ್ನೋದು ನಾವು ಇಷ್ಟೇ ಆ್ಯಕ್ಟಿಂಗ್ ಅಂತ ಹೇಳಿದ್ವಿ, ಆದ್ರೆ ಇನ್ನೂ ಕಲಿಯೋದು ಭಾಳ ಐತಿ ಅಂತ ತೋರಿಸಿದ್ರು. ಅಲ್ಲಿಂದ ಒಂದು 20% ಆ್ಯಕ್ಟ್ರಾಗಿ ವಾಪಸ್ ಬಂದೆ ಅನ್ನೋ ನಂಬಿಕೆ ನನಗೆ 100% ಆಗಿ ಬಂದ್ರಣ್ಣ. ಇಲ್ಲಿ ಏನಾಗ್ತೈತಿ, ರಂಗಭೂಮಿನ ಬೇರೆ ಆಗ್ತೈತಿ, ಲೈವ್ ಆಗ್ತೈತಿ. ಇದು ಅಲ್ಲಿ ಕೆಲವೊಂದಿಷ್ಟು ಕ್ಯಾಮ್ರಾ ಫೇಸ್ ಮಾಡೋದಾಯ್ತು. ಇದು ಫ್ರೇಮ್ ಅಂತ ಇರುತ್ತೆ, ಇನ್ನು ಔಟ್, ಇಲ್ಲೇ ನಿಲ್ಬೇಕು, ಇಲ್ಲೇ ಮಾತಾಡ್ಬೇಕು. ನಮ್ಗೆ ಈ ರಂಗಭೂಮಿ ತುಂಬಾ ಓಡಾಡಿ ಮಾತಾಡಿದವ್ರು ನಾವು. ಅದು ಒಂಥರ ಫಸ್ಟಿಗೆ ಕಟ್ ಹಾಕ್ದಂಗ ಅನಿಸ್ತು. ಆಮೇಲೆ ನಮಗೆ ತಿಳಿತದ ಯಾಕೆ ಇವ್ರು ಇದನ್ನ ಹೇಳ್ತಾರ ಅಂತೇಳಿ. ಬರ್ಬರ್ತಾ ನಾವು ಟಿವಿ ಒಳಗೆ ನಮ್ಮ ತಪ್ಪುಗಳು ನೋಡಿದಾಗ
ಒಂದೊಂದು ಕಿತ್ತಿದ್ಕೊಂಡ್ವಿ. ಆಮೇಲೆ ಶರಣೆ ಸರು ಭಾಳ ಸಪೋರ್ಟ್ ಮಾಡ್ತಿದ್ರು ನಮ್ಗೆ. ಆಮೇಲೆ 3 ಜಡ್ಜಸ್ ಅಂತೂ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ. ತಪ್ಪಿದ್ರೆ ಚಲೋ ಇದ್ರೆ ಚಲೋ ಅಂತಿದ್ರು, ತಪ್ಪಿದ್ದಿದ್ರು ಬೈದು ಹೇಳ್ತಿದ್ರು. ಅವ್ರು ಬೈದು ಹೇಳಿದ್ದು ನಮಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ನಮಗೂ ಚೆನ್ನಾಗಿತ್ತು. ಇನ್ನು ಆನಂದ್ ಸರ್ ಅಂತೂ ಪ್ರತಿಯೊಂದು ಹೆಜ್ಜೆಗೆ ನಮ್ಮ ಜೊತೆನೇ ಕುಂದಿರ್ತಿದ್ರು. ಇದು ಹಿಂಗಾಯ್ತು, ಇದು ಹಿಂಗೆ ಮಾಡ್ರಿ ಅಂತೇಳಿ ತಿಳಿಸಿ ಹೇಳ್ತಿದ್ರು. ರೈಟ್ರುಗಳೆಲ್ಲ ಚಲೋ ಸ್ಕ್ರಿಪ್ಟ್ ಕೊಟ್ಟರು. ಹಿಂಗಾಗಿ ಆಮೇಲೆ ಟೀಮೇ ಚೆನ್ನಾಗಿತ್ತು. ಅದೇನು ಕಾಮಿಡಿ ಕಿಲಾಡಿ ಟೀಮ್ ಇತ್ತು. ಯಾರಿಗೂ ಒಬ್ಬರು ಕಂಡ್ರೆ ಒಬ್ರು ಆಗ್ಲಾರ್ದು, ಇವಾಗ ಗೆಲ್ಬಾರ್ದು ಅವಾಗ ಗೆಲ್ಬಾರ್ದು ಅನ್ನೋದೇನಿಲ್ಲ. ಯಾರು ಗೆದ್ರು ನಾವು ಸ್ವಂತ ಗೆದ್ದಂಗೆ ಅನ್ನೋ ಮಟ್ಟನೂ ಫಿನಾಲೆ ಒಳಗೂ ಹಂಗೆ ಇದ್ವಿ. ನಮ್ಮ ಸಂಬಂಧನೂ ಹಂಗೆ ಇತ್ತು. ನಾವು ನೋಡಿದ್ವಲ್ಲ ನೀವು ಪರ್ಫಾರ್ಮೆನ್ಸ್ ಮಾಡಿರೋದಾಗಿರ್ಬೋದು, ಸ್ಕಿಟ್ಗಳು ಬಂದಿರೋದಾಗಿರ್ಬೋದು, ನಿಮ್ದು ಎನರ್ಜಿ ಆಗಿರ್ಬೋದು, ಇಲ್ಲೇ ನಾವು ನಾಟಕ ಸ್ಟೇಜ್ ಮೇಲೆ ನೋಡಿಬಿಟ್ಟಿವಿ ಹೆವಿ ಎನರ್ಜಿ ನಿಮ್ಮದು. ಅದಕ್ಕಿಂತ ಅಲ್ಲೇನು ಕಡಿಮೆ ಅನ್ನುವಂಗೆ ಏನಿರಲಿಲ್ಲ, ಒಂದು ಸ್ಟೆಪ್ ಹೆಚ್ಚು ಚೆನ್ನಾಗೆ ಇತ್ತು ನಿಮ್ಮದು. ಮತ್ತು ನೀವು ಬೆರಿತೀರಲ್ಲ ಎಲ್ಲರ ಜೊತೆ, ಅಲ್ಲಿರೋರು ಟೀಮ್ಗಳೆಲ್ಲ ಜೊತೆಗೆಲ್ಲ ಬೆರ್ತೆ ಅಲ್ಲಿ ಎಲ್ಲಿನೂ ಪರ್ಫಾರ್ಮೆನ್ಸ್ ಮಾಡೋಕೆ ಅನ್ಸತ್ತಿರಲಿಲ್ಲ ಟಿವಿಯಾಗ ನಮಗೆ ನೋಡಾಗ. ಇಲ್ಲೇ ನಾವು ಮಾಡ್ತಿರ್ತೀವಲ್ಲ ಎಲ್ಲರೂ ಸೇರ್ಕೊಂಡು ಹಂಗೆ ಮಾಡ್ಕೊಂಡ್ಬಿಡ್ತಿದ್ರು ನೀವು. ಅದು ನಿಮ್ಮಲ್ಲಿರೋ ಒಂದು ಪ್ಲಸ್ ಪಾಯಿಂಟ್. ಅದು ಅಲ್ಲಿರೋರೆಲ್ಲ ಆ ಜಾಯಿಂಟ್ ಮಾಡ್ಕೊಂಡು ಅಥವಾ ಬಾಂಡಿಂಗ್ ಬೆಳೆಸ್ಕೊಂಡು ಮಾಡೋವಂಥದ್ದು. ಸೊ ಅದು ನಿಮಗೆ ಪ್ಲಸ್ ಆಗಿ ಅಲ್ಲಿ ವಿನ್ನರ್ ಆಗೋ ಲೆವೆಲ್ಗೆ ಬಂದೈತಿ. ಕಂಗ್ರಾಟ್ಸ್ ಅನ್ನ ಆ ವಿಷಯಕ್ಕೆ. ಆಮೇಲೆ ಸಿನಿಮಾಗಳಿಗೆ ಮಾಡತ್ತಿರೋ ವಿಷಯಕ್ಕೆ ಖುಷಿ ಐತೆ ನಮಗೆ. ನಮ್ಮ ಕಡೆಯವರು ಉತ್ತರ ಕರ್ನಾಟಕದವರು ಬರೀ ಪಾರ್ಟಿಸಿಪೇಟ್ ಅಟ್ಟ ಮಾಡೋದಲ್ಲ, ಅಲ್ಲಿ ವಿನ್ನರ್ ಆಗಿ ಬರೋದೈತಲ್ಲ, ಅದು ದೊಡ್ಡ ಮಾತೈತಿ. ಮತ್ತು ಭಾಳಷ್ಟು ಕಲಾವಿದರಿಗೆ ಹೋಗ್ಬೇಕಂತ ಅನ್ಕೊಂಡವ್ರಿಗೆ ಒಂದು ಇನ್ಸ್ಪಿರೇಷನ್ ಅದು ನಮ್ಮ ಕಡೆಯವ್ರಿಗೆ. ನಮ್ಮ ಜನ ಹೆದರ್ತಾರೆ, ಯಾಕೋ ಗೊತ್ತಿಲ್ಲ. ಇಲ್ಲೆಲ್ಲ ಆಕ್ಟಿಂಗ್ ಮಾಡ್ತಾರೆ, ಮನ್ಯಾಗ ಮಾಡ್ತಾರೆ, ನಾಟಕ ಇದ್ದಲ್ಲಿ ಅಮೇಚೂರ್ ನಾಟಕಗಳು ಅಂತಾರೆ, ಅಲ್ಲೆಲ್ಲ ಮಾಡ್ತಾರೆ. ಅಲ್ಲಿ ಹೋದಾಗ ಏನಾಕೈತೋ ಗೊತ್ತಿಲ್ಲ, ಆಡಿಷನ್ ಕೊಡಕ್ಕೆ ಹೆದರ್ತಾರೆ. ಅಲ್ಲೇನು ಹುರಿಲಿ ಇರಂಗಿಲ್ಲ, ಕರಡಿ ಇರಂಗಿಲ್ಲ. ನಾವು ಹೋಗಿ ನಮ್ಮ ಕಲೆಯನ್ನು ತೋರಿಸಿದ್ರೆ ಇಷ್ಟಾದ್ರೆ ಕರ್ಕೊಂಡಿರ್ತಾರೆ, ಇಲ್ಲ ಅಂದ್ರೆ ಬಿಟ್ಟಿರ್ತಾರೆ. ಎರಡೇ ಆಪ್ಷನ್ ಇರೋದಿಲ್ಲ. ಆದಷ್ಟು ನಾವು ಪ್ರಿಪೇರ್ ಆಗಿ ಅವ್ರು ಮತ್ತೊಂದು ಅಂತ ಕೇಳ್ತಾರೆ ಅಂತೇಳಿ ಒಂದು 4 ಸ್ಕಿಟ್ ನಾವು ಸಿಂಗಲ್ ಸ್ಕಿಟ್ಗಳು ರೆಡಿಯಾಗಿ ಹೋದ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ. ಬಟ್ ಹೆಂಗಿರ್ತೈತೆ ಅದು ಸ್ಟಾರ್ಟಿಂಗ್ ಒಂದು ಭಯ ಇರ್ತೈತಲ್ಲ. ಈಗ ನಮ್ಮಲ್ಲೇ ಒಂದು ನಾವು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿರ್ತೀವಿ. ಈ ರಂಗಭೂಮಿ ಒಂದು ಪ್ಲಾಟ್ಫಾರ್ಮ್ ಬೇರೆ, ಈಗ ಯೂಟ್ಯೂಬರ್ಸ್ಗಳದ್ದು ಬೇರೆ, ಅವ್ರದ್ದೇ ಬೇರೆ. ಸ್ಟಾರ್ಟಿಂಗ್ ಅದೊಂದು ಸ್ವಲ್ಪ ಹತ್ತಕ್ಕೆ ಲೇಟ್ ಆಗ್ತೈತಿ. ಸ್ಪಾರ್ಕ್ ಹೈತ್ ಅಂದ್ರೆ ಅದನ್ನ ತೊಗೊಂಡ್ಬಿಡ್ಬೋದು. ಈಗ ನೀವೇ ನೋಡ್ರಿ, ಸ್ಟಾರ್ಟಿಂಗ್ ಹಂಗಿತ್ತ, ಅದಾದ್ಮೇಲೆ ಅದ್ರಾಗ ಬೆರುತ್ತೆ ಅಲ್ಲಿ ವಿನ್ನರ್ ಆಗಿ ಬರೋದು ಹಗರ ವಿಷಯ ಅಲ್ಲ. ಸೊ ಆ ವಿಷಯಕ್ಕೆ ಭಾಳ ಅಪ್ರಿಷಿಯೇಟ್ ಐತಿ, ನಮ್ಮ ಜನರ ಪ್ರೀತಿನೂ ಐತಿ. ಆಮೇಲೆ ರಂಗಭೂಮಿ ಒಳಗೆ ನಿಮ್ಮದು ಅಕ್ಕಂದು ಕೇಳ್ಬೇಕಂದ್ರೆ ಮೀನ್ಸ್ ಈಗ ಲವ್ ಮ್ಯಾರೇಜ್ ಆದ್ರೆ ಅರೇಂಜ್ ಮ್ಯಾರೇಜ್ ನಿಮ್ದು ಹೆಂಗಕ್ಕ? ಲವ್ ಮ್ಯಾರೇಜ್. ಯಾರು ನೀವು ಇವ್ರನ್ನ ಇಷ್ಟಪಟ್ಟರು ಪೈಲ ಅವ್ರ ನಿಮ್ಮನ್ನ ಇಷ್ಟಪಟ್ಟರು? ಇಬ್ರು ಒಬ್ರು ಇಷ್ಟಪಟ್ಟರು ಅಟ್ ಎ ಟೈಮ್. ಹೌದಕ್ಕ? ಹಂಗಂತೇನಿಲ್ಲ, ಇಬ್ರು ಮೊದಲು ಹಾವು ಮುಗಿಸಿದ್ದಂಗ ಅವ್ರು ಹಾಕಿನ ಕಂಡ್ರೆ ನನಗೆ ಹಾಕಿರ್ಲಿಲ್ಲ, ನನಗೆ ಕಂಡ್ರೆ ಹಾಕಿದ್ವಿ. ಈ ಕಡೆ ಕುಂತ್ಲಂದ್ರೆ ಆ ಕಡೆ ಹೋಗಿದ್ವಿ. ಹೌದಾ? ಹಂಗಿದ್ವಿ. ಅದ್ ಹೆಂಗ್ ಲವ್ ಆಯ್ತು ನಮಗ ಗೊತ್ತಿಲ್ಲ. ಅಕ್ಕ ಗೊತ್ತಿರತ್ತೆ ಮುಸ್ಲಿ, ನಿಮ್ಗೇನು ಗೊತ್ತಕ್ಕ? ಏನು ಅವ್ರು ಹೇಳಿ ಪ್ರಪೋಸರ್ ಯಾರು ಮಾಡ್ರಿ ಪೈಲ? ನೀವು ಮಾಡ್ರಿ ಇವ್ರು ಮಾಡ್ರು? ನಾನೇ ಮಾಡಿದ್ದೆ. ಹೌದಾ? ಈಗ ಅದೇನ ನೀನು ಸೀರಿಯಸ್ಲಿ ಈಗ ಒಂದು ಸ್ವಲ್ಪ ಬಿಸಿಲಾಗಿ ಶೂಟ್ ಮಾಡಿ ಜರ ಕಲರ್ ಡೌನ್ ಬಿಟ್ರೆ ಭಾಳ ಅನಾವತ್ತು ಬೆಳಗಿದ್ರಿ ಒಂಥರ ರಿಫ್ಲೆಕ್ಟ್ ಇದ್ದಂಗೆ. ನೀವು ಹೆಂಗಕ್ಕ ರಂಗಭೂಮಿಗೆ ನೀವು ಪಾದಾರ್ಪಣೆ ಮಾಡಿದ್ದು? ಹಿಂದೂ? ನಾನು SSLC ವರೆಗೂ ಓದಿ ಆಮೇಲೆ ನಮ್ಮ ತಾಯಿಯವರೆಲ್ಲ ಓದು ಅಂತಂದ್ರು. ನನ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆಲ್ಲ ಇದು ಫೀಲ್ಡ್ ನೋಡಿ ಇದಕ್ಕೆ ಬರಬೇಕನ್ನೋ ಆಸಕ್ತಿ ನನ್ನಲ್ಲೂ ಇತ್ತು. ಹಿಂಗಾಗಿ ರಂಗಭೂಮಿ ಫೀಲ್ಡ್ಗೆ ಬಂದಿದ್ದು ನಾನು ಬಂದು ಸುಮಾರು ಒಂದು 15 ವರ್ಷ ಆಯಿತು, 15-16 ವರ್ಷ. ಅಲ್ಲೇ ಆಗೈತೆ ನಿಮ್ದು ನಾಟಕ ಮಾಡೋ ಟೈಮ್ನಾಗ ನಿಮ್ಗೆ ಲವ್ ಆಗಿ ಮದುವೆ ಆಗಿರೋದು? ಅದಕ್ಕೂ ಮುಂಚೆ ನೀವು ಈ ಫೀಲ್ಡ್ ಏನು ಇರಲಿಲ್ಲ? ಇರಲಿಲ್ಲ. ಅಂದ್ರೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದ್ರೆ. ಅಂಬಿಕಾ ಹಿರಿಯೂರ್ ಅಂತ, ಅವರು ದೊಡ್ಡ ಕಲಾವಿದ್ರು. ನಮ್ಮ ಜೋಡಿ ಸ್ಕಿಟ್ ನಿಮ್ಮ ಜೋಡಿ ಮಾಡ್ತಾರಲ್ಲ ಸ್ಕಿಟ್. ಅವ್ರು ಸ್ಕಿಟ್ ಮಾಡಿದ್ ನೋಡಿ ಎಷ್ಟೋ ಜನ ಈ ಮಲ್ಲು ಜಮಖಂಡಿ ಅವ್ರ ತಾಯಿ ಇವರು ಅಂತೇಳಿ ನನಗೆ ತೋರ್ಸಾರ. ಅಲ್ಲಪ್ಪ ನಮ್ಮ ತಾಯಿಯವರು. ಚಲೋ ಮಾಡಿರಿ. ಅಂಬಿಕಾ ಆಂಟಿ ಡ್ರೈವರ್ ಅಣೆಬರ ಅಂತ ಮಾಡಿದ್ವಿ. ಅದ್ರಾಗ ಲಾಸ್ಟ್ ಒಂದು 2 ಸ್ಕಿಟ್ ಮಾಡಿ ಅವ್ರ ಜೊತೆ. ಸಿನಿಮಾ ಮಾಡಕತ್ತೀರಣ್ಣ ಈಗ ರೀಸೆಂಟ್ಲಿ? ಸಿನಿಮಾ ಎಕ್ಸ್ಪೀರಿಯನ್ಸ್ ಹಂಗೈತಿ? ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹಂಗೈತಿ? ಚೆನ್ನಾಗೈತಿ. ಅದು ಒಂಥರ ಈ ಕಾಮಿಡಿ ಕಿಲಾಡಿಕಿಂತ ಮತ್ತೆ ಡಿಫ್ರೆನ್ಸ್. ಅದು ಇದಕ್ಕಿಂತ ಟಫ್. ಅದು ಒಂದು ಸ್ಟೆಪ್ ಹೆಚ್ಚು. ಯಾಕಂತಂದ್ರೆ ನಾವು ಈಗ ನಾಟಕದೊಳಗೆ ದಿವಸ ಒಂದೊಂದು ಏನಾದ್ರು ಬೇರೆ ಮಾಡ್ಬೋದು. ಆದ್ರೆ ಹಂಗಲ್ಲ, ವಿಚಾರ ಮಾಡಿ ನಮ್ದು ಏನೈತಿ ಎಲ್ಲ ಒಂದು ಶಾರ್ಟ್ನಾಗ ಕೊಡ್ಬೇಕು ನಾವು. ಯಾಕಂತಂದ್ರೆ 1000 ಜನ ನಮ್ಮಿಂದ ಕೆಲಸ ಮಾಡ್ತಿರ್ತಾರೆ. ಅದೇನಾದ್ರು ಒಂದು ಸ್ವಲ್ಪ ಮಿಸ್ ಆಯ್ತಂದ್ರೆ ನಮ್ಗೆ ಅನಿಸ್ತಿರುತ್ತ ಅವರೆಲ್ಲ ಬಿಸಿಲ ನಿಂತಿರ್ತಾರೆ, ನಾವು ಮಾಡ್ಬೇಕಲ್ಪ ಅಂತಂದು. ಅದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಇನ್ನೂ ಸ್ವಲ್ಪ ಹೆದರಿಕೆ ಐತಿ ಅದು. ಆದರೂ ಒಂದು 2 ಪಿಕ್ಚರ್ ಮುಗಿಸಿದ್ವಿ ಹಂಗೆ ಮಾಡಿ. ಆಯ್ತಲ್ಲ, ಇನ್ನು ಸಣ್ಣ ಏನಾಯ್ತು ಹೋಗ್ತಾ ನಿಮ್ದು ಹೆಂಗೆ ಆಕೈತಿ? ಸ್ಟಾರ್ಟಿಂಗ್ ಏನೋ ಭಯ ಇರಲಿ, ಏನೋ ಇರಲಿ, ಹಿಡಿತಾ ಸಿಗೋರ್ಗೆ ಅಷ್ಟೇ ಇರ್ತೈತೆ ಅದು ಭಯ. ಹಿಡಿತಾ ಸಿಕ್ಕ ಮೇಲೆ ಇರುತ್ತೆ ಹಂಗೆ ಕುದುರೆ ಓಡ್ತಿರ್ತೈತೆ. ಹಂಗೆ ಓಡೋ ಕುದುರೆ ಆಗಲಿ ನೀವು. ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ, ಒಳ್ಳೊಳ್ಳೆ ಸಕ್ಸಸ್ ನಿಮಗೆ ಸಿಗಲಿ. ಆಮೇಲೆ ಇನ್ನೊಂದು ನಿಮ್ಗಂತೇಳಿ ಫೇವ್ರೇಟ್ ನಾಟಕ ಅಂತೇಳಿ ಯಾವ್ದು? ನಮಗಂತ್ರ ಈಗ ಯಾವುದು ಕುಂಟಕೋಣ ಮೂಕಜನ ಆಯಿತು, ಹೌದ ಹುಲಿ ಆಯ್ತು. ಆಮೇಲೆ ಕೆಲವೊಂದಿಷ್ಟು ನಾವು ಬರೀ ಕಟ್ಕೊಂಡು ಸೀನ್ಗಳು ನೋಡೈತಿ. ಅವು ತಲೆ ಉಳ್ಕೊಂಡ್ಬಿಟ್ಟು ನೀವು ಮಾಡಿದ ಆ ಪರ್ಫಾರ್ಮೆನ್ಸ್ ಆಯಿತು, ಕೆಲವೊಂದಿಷ್ಟು ಡೈಲಾಗ್ಗಳಾಯಿತು. ನಿಮ್ಗೆ ಹಂಗೆ ಅಂತೇಳಿ ನಿಮ್ಮಿಬ್ಬರಿಗೆ ಇದು ನಮ್ಮ ಫೇವ್ರೇಟ್ ಅನ್ನೋ ಹಂಗೆ ಯಾವುದೈತಿ ಇದ್ರೆ ಅದನ್ನು ಇಬ್ಬರು ಡೈಲಾಗ್ ಹೇಳಿ ತೋರಿಸ್ಬೇಕೀಗ. ಅದನ್ನ ಸೀನ್ ಇಲ್ಲಿ ಕ್ರಿಯೇಟ್ ಮಾಡಿ ತೋರಿಸ್ಬೇಕು. ನಮ್ಮ ಫೇವ್ರೇಟ್ ಅಂತಂದ್ರೆ ಕುಂಟಕೋಣ. ಅದು ಯಾವಾಗ ನಿದ್ಗಣ್ಣಗೆ ಎಬ್ಸ್ಕೇಳಿದ್ರು
ಕುಂಟ ಕೋಣ ಅಂತಾನೆ ನಮ್ಮ ಬಾಯಿಗೆ ಬರುತ್ತೆ. ಯಾಕಂತಂದ್ರೆ ನಮಗೆ ಹೊಸ ಜೀವನ ಕೊಟ್ಟಿದ್ದು ಇವತ್ತು ಹರೀಶ್ ಹಿರಿಯೂರ್ ಅಂತೇಳಿ ಜನ ಗುರುತಿಡಿತಾರಂತಂದ್ರೆ ಕಾಮಿಡಿ ಕಿಲಾಡಿವರೆಗೂ ನಾವು ಹೋಗಿ ಮುಟ್ಟಿನಂತಂದ್ರೆ ಆ ಮೂಕನ್ ಪಾತ್ರದ್ದು ಭಾಳ ಕೈ ಎತ್ತಿ ನಂದು ಬೆಳವಣಿಗೆ ಒಳಗೆ. ಅದು ಬಿಟ್ಟರೆ ಅದಾದ್ಮೇಲೆ ಎರಡನೇದಪ್ಪ ಅಂತಂದ್ರೆ ಹೌದೌಲಿಯ ಕಡಿಮೆ ಸಮಯದಲ್ಲಿ ಜಾಸ್ತಿ ಹೆಸರು ತಂದು ಕೊಟ್ಟಿದ್ದಂದ್ರೆ ಹೌದೌಲಿಯ ನೀವು ಹೇಳ್ದಂಗೆ ಅದು ಹೇಳುವ ಪಾರ್ಟಿ ಏನಿತ್ತಲ್ಲ ಸ್ವಲ್ಪ ಸಿಕ್ಕಾಪತ್ತೆ ದಾಡಿಸಿದ್ದೆ ಮಿಸಿ ಗಿಸೆ ಬಿಟ್ಟೆ ಸೇಮ್ ಹಂಗ ಕಾಣ್ತಿದ್ದೆ. ಆ ಹೆಸರಿಗೂ ನನಗೂ ಹೇಳಿ ಮಾಡಿಸ್ದಂಗಿತ್ತದು. ಹಿಂಗಾಗಿ ಆ 2 ನಾಟಕಗಳು ಭಾಳ ಈಗ ರೀಸೆಂಟ್ಲಿ ಗಂಗಿ ಮನ್ಯಾಗ ಗೌರಿ ಹೊಲದಾಗ ಆ ನಾಟಕನೂ ಚೆನ್ನಾಗಿ ಹೆಸರು ಕೊಡತ್ತೈತಿ. ನೀವು ಇಬ್ರು ಮಾಡಿರೋದು ಪಾತ್ರ ಯಾವುದರೆ ಅದೊಂದು ಸ್ವಲ್ಪ ಬಿಟ್ಟು ಬಿಡ್ರಿ ಇಲ್ಲಿ ಲೈವ್ ಹೆಚ್ಚಿಗೆ ಅಂದರೆ ಇತ್ತಿತ್ತಲಾಗ ನಾವು ಮಾಡ್ತಾ ಇರೋದು ಹಳ್ಳಿ ಹುಡುಗಿ ಮೊಸರು ಗಡಿಗೆ ಅಂತ ಇಬ್ರು ಜಾಸ್ತಿ ಹೋಗೋದು ಹೊರಗೆ ಪ್ರೋಗ್ರಾಮ್ಗೆ. ಅದಕ್ಕೆ ಅಕ್ಕ ಅದ್ರಾಗಿಂದ ಒಂದು ನಿಮ್ಮ ಫೇವ್ರೆಟ್ ಲೈನ್ ಆಫ್ ಕಾಮಿಡಿ ಇರೋದು ಒಂದು ಹಂಗೆ ಜಲಕ್ ಬಿಡ್ರಿ. ಈಕಿನೇ ಫಸ್ಟಿಗೆ ಬರೋದು ಹಾಕಿದಾಗಲ್ಲ ಏನಿಲ್ಲ ತಗೊಳ್ಳಿ. ಹುಸ್ ನಮ್ಮವ್ವ ಈ 3 ಸೇರು ಮೊಸರು ಮಾರೋದ್ರಾಗ ಸಾಕಾಗಿ ಹೋಗ್ಬಿಡ್ತೈತೆ ನೋಡ್ರಿ. ಮೂಳುಗಳು ಹಳೆ ಮೂಳುಗಳು ಉದ್ರಿ ಮೊಸರು ಬೇಕಾದ್ರೆ ಹಂಗೆ ಮುರ್ಕನ ಮಾಡ್ತಾವೆ. ಅದ ಉದ್ರಿ ರೊಕ್ಕ ಕೇಳಕ್ಕೆ ಹೋದ್ರೆ ನಿನ್ನ ಮೊಸರು ಕೆಟ್ಟ ಹುಳಿ ಇತ್ತು ಅಂತಾರೆ. ಅದ್ರಾಗೆ ನಮ್ಮ ಅನುಕೂಲ ಮೊಸರಿನ ಗಡಿಗೆ ಒಯ್ದು 3 ದಿವಸ ಆತ್ರಿ. ರೊಕ್ಕನೂ ಕೊಡವಲ್ಲ ಗಡಿಗೆನೂ ಕೊಡವಲ್ಲ. ಬರ್ಲಿ ಮಗ ಇದ ದಾರ್ಯಾಗ ಅಡ್ಡಾಡ್ತಾನ ಒದ್ದು ವಸೂಲಿ ಮಾಡ್ತೀನಿ ಇವತ್ತು ಮಗನ ಹತ್ರ. ಅಷ್ಟೊತ್ತಿಗೆ ಅಣ್ಣ ಎಂಟ್ರಿ ಹಾಕಿ ಮತ್ತೇನು ಸಿ ಸುಶಲಬಾಯಿ ಮೊಸರು ಮಾರೋದೆಲ್ಲ ಮುಗೀತಿಲ್ಲ? ಎಲ್ಲಾ ಕಡೆ ಮುಗ್ದೈತಿ. ಇನ್ ಹತ್ರ ಒಂದ್ ತಟ ಉಳ್ದೈತಿ. ನನ್ನ ಹತ್ರ ಏನಪ್ಪ ನಿಂದು ಉಳಿದಿದ್ದು? ಯಾಕೆ ಮರ್ತೇನಪ್ಪ ನನ್ನ ಮೊಸರಿನ ಗಡಿಗಿನ? ಓ ನಿಂದೊಂದ್ ಗಡಿಗೆ ನನ್ನ ಹತ್ರನ ಉಳಿದೈತಲ್ಲ. ಕೆಟ್ಟ ಹೊಲಸ ನಾರ್ತಿತ್ತು ಸ್ವಚ್ಛ ಹಂಗೆ ತೊಳ್ಯಾಕರ ಬರ್ತೈತಿಲ್ಲ ನಿಮಗ? ಅಲ್ಲ ಅನುಕೂಲ ಅದ ಗಡಿಗೆ ಮೊಸರು ಇಟ್ಟು ಮಾರ್ತೀವಿ ಅಂದ್ಮೇಲೆ ಗಡಿಗೆ ತೊಳಿಲಾರ್ದಂಗೆ ಇರ್ತೀವೇನು? ದಿವಸಕ್ಕೆ 3 ಸಲ ನಿರ್ಮಾ ಪೌಡ್ರ್ ಹಾಕಿ ಗಸ್ 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 ಅಂತ ತಿಕ್ಕಿ ತೊಳಿತೀವಿ. ತೊಳೆದಿರ್ಬೇಕು ನೀನು ನಿರ್ಮಾ ಪೌಡ್ರ್ ಹಾಕಿ ಗಾಸ್ ಗೋಸ್ ಗಾಸ್ ಗೋಸ್ ಗಾಸ್ ಗೋಸ್ ಅಂತ ಹೇಳಿ ನಿನ್ನ ಗಡಿಗೆ ತೊಗೊಂಡು ನಮ್ಮ ಸಾವುಕಾರ ಮುಂದಿಡೋದು ತಡ. ನನಗೆ ಹೆಂಗ್ ಬೇಕಾದಂಗೆ ಬೈದ್ರು. ಯಾಕೆ ಏನಂದ್ರು? ಏನಂತಾರಲೇ ಬೇಬರ್ಸಿ ಬಿಕನಾಸಿ ದರ್ಬೇಸಿ ಯಾರಿಗೋಲೆ ನಮ್ಮ ಸಾವುಕಾರ ನನಗೆ ಹಿಂಗ್ ಬೈದ್ರು ಅಂತ ಹೇಳತ್ತೀನಿ. ನಾನು ಅಂದೆ ನೀವೇನ್ ಸಿಟಿ ಬರಾಕೋಬೇಡ್ರಿ ಗಡಿಗೆ ಉದ್ರಿ ತಂದಿನ್ರಿ. ಉದ್ರಿ ಅಂದ್ರೆ ಇಂಥವ ಸಿಗ್ತಾವ ರೊಕ್ಕ ಕೊಟ್ರೆ ಚಲೋ ಸಿಗ್ತಾವ ಅಂತ ಅಂದೆ. ಅದಕ್ಕೆ ಅವ್ರೇನಂದ್ರ ಬೆಳತನ ಅದನ್ನ ಹೇಳ್ತೀನಿ. ಅವ್ರೇನ ಅಂದ್ರ ಇವ್ರೇನ ಅಂದ್ರ ವ್ಯಾಪಾರ ಚಲೋ ಮಾಡೋದ್ ಕಲೀರೋ ನಿಮ್ಮ ಅವ್ರ. ನೋಡ್ ಅನುಕೂಲ ನೀ ರೊಕ್ಕ ಕೊಡೋದ್ ಬರ್ತದ ಅಂತ ಹೇಳಿ 108 ಮಾತಾಡಕ್ ಹೋಗ್ಬೇಡ. ರೊಕ್ಕ ಬೇಕಾದ್ರೆ 1 4 ದಿನ ತಡ ಮಾಡ್ಕೊಡು. ಅದ್ರ ಗಡಿಗೆ ಕೊಡು. ವ್ಯಾಪಾರಕ್ಕ ಹರ್ಕತ್ ಆಗೈತಿ. ಆಗಿರ್ಬೇಕು ನಿನ್ನ ವ್ಯಾಪಾರಕ್ಕೆ ಹರ್ಕತ್ತು ಬಾರಿ ಗಡಿಗೆ ನಿನ್ನ ಗಡಿಗೆ. ಅದ್ರಾಗ ಏಸ್ ಮಂದಿ ಊಟ ಮಾಡ್ಯಾರು, ಏಸ್ ಮಂದಿ ಕೈ ತೊಳ್ಕೊಂಡಾರು. ಎಷ್ಟು ಶೀಲ ಮಾಡು ಶೀಲವಂತ ಗಡಿಗೆ ಒಯ್ಬೇಕಾರೆ ಗೊತ್ತಾಗ್ಲಿಲ್ಲೇನು ಗಡಿಗೆ ಚಲೋದೈತ ಸುಮಾರು ಐತ ಅಂತ ಹೇಳಿ. ಒಂದ್ ಮಾತು ಹೇಳೇನು ಸೂಸಿ, ಗಡಿಗೆ ಉದ್ರಿ ಸಿಗುತ್ತಂದ್ರ ನಾನ್ ಯಾಕ ದಾರಾಗ ಅದ್ಯಾಡು ಮುದುಕ್ ಸಹಿತ ಹೇಳ್ತಾನ ಇದು ನನಗ ಇರ್ಲಿ ಏನು ಇದು ನನಗ ಇರ್ಲಿ ಏನಂದೆ ಗಡಿಗೆ ಉದ್ರಿ ನನಗ ಇರ್ಲಿ ಅಂತ ಸೊನ್ನಿ ಮ್ಯಾಗ ವ್ಯವಹಾರ ಬಗೆಹರಿಸ್ತಾನ ಅಂದೆ. ಆತ್ ನೀ ಕೊಟ್ರೆ ಕೊಡು ಬಿಟ್ರೆ ಬಿಡು ಹೋಗ್ಕೊಂತ. ನೀ ಬಿಟ್ರೆ ನಾ ಬಿಡ್ಬೇಕಲ್ಲ. ಏನ್ ಮಾಡಿ ಗಡಿಗೆ ತೊಗೊಂಡು ನಿಮ್ಮ ಅಪ್ಪನ ಮುಂದಿಡ್ತೀನಿ. ಅಷ್ಟ್ ಮಾಡು ಛಾಡ್ಸ್ ಒದಿತನ ಒದಸ್ಕೊಡು ಬಾ. ಏನು ಮಗ ದಾರಾ ಸಿಂಗ್ ಕಿಂಕಾಂಗ್ ಮರಿ ಮೊಮ್ಮಗ. ಅಯ್ಯೋ ನಿಮ್ಮಪ್ಪ ಬರೀ ನಾನು ಕಿರಬಾಳ್ ನೋಡಿದ್ರೆ ಇದನ್ನ ಮಾಡ್ಕೊಂತಾನವಿ. ಇನ್ನು ನಾನು ನೋಡಿದ್ರೆ ಒಂದ್ ಏನೇನಾಗುತ್ತೆ ಯಾರಿಗ ಗೊತ್ತು. ಹೌದಲ್ಲ ಬರ್ತಾನ ತಡಿ ನಮ್ಮಪ್ಪ ಇವಾಗ ಮಾತಾಡು. ಬರ್ಲಿತ್ತು ಅಲ್ಲಿ ಬಂದ್ ನೋಡ್ ನಮ್ಮಪ್ಪ ಮಾತಾಡು ಇವಾಗ. ದರಿದ್ರ ನನ್ ಮಗ ಹೇಳೋದು ಪುರ್ಸೊತ್ತಿಲ್ಲಾರ್ದು. ಓ ಅಬ್ದುಲ್ ಮೇಸ್ತ್ರಿ ಆಯಾಜಿ. ಓ ರುಕೋಜಿ ಯಾಕೆ ಜಿ ಹಮ್ ಚಲೆ 4G. ನಮ್ಮಪ್ಪ ಬಂದಲ್ 5G. ಅವ್ನು ನೆಟ್ವರ್ಕ್ ಇಲ್ಲಾರ ನನ್ ಮಗ. ಏಯ್ ಜಾಸ್ತಿ ಮಾತಾಡ್ಬೇಡ. ಅಲ್ಲಿ ನಮ್ಮಪ್ಪ ಬಂದ ಮಾತಾಡ್ಬೇಕು. ಅವನ ಜೊತೆ ನಂದೇನ್ ಮಾತು. ನಮ್ಮಪ್ಪ ನಿನ್ ನೋಡಿದ್ರೆ ಇದನ್ನ ಮಾಡ್ಕೊಂತಾನ. ಅದು ಅವಾಗ ಯಾವಾಗ ಯಾವಾಗ ಹೋದ್ ಶನಿವಾರ ಸುದ್ದಿ ಹೇಳಿದ್ ನಾನು. ಇದು ಶನಿವಾರ ಅಲ್ಲಿದು ಭಾನುವಾರ ಇದು. ಈಗ ನಾ ಏನ್ ಮಾಡ್ಲಿ? ನಮ್ಮಪ್ಪ ನೀನ್ ನೋಡಿದ್ರೆ ಇದನ್ನ ಮಾಡ್ಕೊಂತಾನ ಮಾತಾಡ ಅವ್ನ ಮುಂದೆ. ನಿನಗೆ ಸುದ್ದಿ ಗೊತ್ತಿಲ್ಲ ಏನು? ಅಯ್ಯೋ ಎಲ್ಲಾ ಕಡೆ ಬಂತಲ್ಗೋ ನೋಡ್ಲಿಲ್ಲ ನೀನು? ಜಿ ಕನ್ನಡದಾಗ ಮಲ್ಲು ಯೂಟ್ಯೂಬ್ ಚಾನೆಲ್ನಾಗ ಎಲ್ಲ ಬಂದು ನೋಡ್ಲಿಲ್ಲ ನೀನು? ನೋಡ್ಲಿಲ್ಲ. ನಾವೀಗ ಗಂಡಸೂರ್ ಜೊತೆ ಮಾತಾಡೋದು ಬಿಟ್ಟಿವವಿ. ಮತ್ತೆ ಬರೀ ಹೆಣ್ಮಕ್ಳ ಜೊತೆ ವ್ಯವಹಾರ. ಅದು ನಿನ್ನಂತ ವಯಸ್ಸಿನ ಹುಡುಗಿಯರಿದ್ರ ಅಷ್ಟ ನಿಂತ ಮಾತಾಡವನ. ಮತ್ ಮುದುಕ್ಯಾರ ಬಂದ್ರೆ ಗೆಟ್ ಲಾಸ್ಟ್ ತಂದ್ ಬಿಡವನ. ಇನ್ನು ನೀ ಬಾ. ಎಲ್ಲಿಗೆ? ನೀ ಬಾ. ಎಲ್ಲಿಗೆ? ಅಲ್ಲಿ ಮ್ಯಾಗ ಪ್ಲಾಟ್ ನ ಹೋಗಿ ಮಾತಾಡೋಮಂತ ಬಾ. ಹೋಗಿ ಬೆಳತನ ಲೈಟ್ ಹಚ್ಚಿ ಮಾತಾಡೋಮಂತ. ಕರೆಂಟ್ ಹೋತಂದ್ರೆ ಇಂಜನ್ ಚಾಲು ಮಾಡಮಂತ. ಡೀಸೆಲ್ ಖಾಲಿ ಆತಂದ್ರೆ ಮೇಣಬತ್ತಿ ಹಚ್ಚುಮಂತ. ಮೇಣಬತ್ತಿ ಕರಿಗೆ ಹೋತಂದ್ರೆ ಚಿಮಣಿ ಹಚ್ಚುಮಂತ. ಚಿಮಣಿ ಆರಿ ಹೋತಂದ್ರೆ ಹಂಗ ಕತ್ತಲ್ದಾಗ ಕೈ ಆಡ್ಸೋಮಂತ. ಕತ್ಲಕ್ಕ ಎಡ್ಸ್ತಿ ಕತ್ಲದಾಗ. ಸೂಪರ್ ಅಣ್ಣ ಮಸ್ತ್ ಹೆಂಗಾಗ್ಬಿಡತೈತಂದ್ರೆ ನೀವು ಇನ್ನ ಈಗ 2-3 ತಾಸು ಹಿಂಗ ನಿಂದು ಮಾತಾಡೋ ನಿಂತರು ಕಣ್ಣ ಕಣ್ಣಿಟ್ಟು ನೋಡ್ತಿರ್ತೀವಿ ನಾವು. ಅದೇನೋ ಗೊತ್ತಿಲ್ಲ ಅದು ನಾಟಕ. ಅದ್ರಾಗ ಮತ್ತೆ ನಾಟಕ ವೇದಿಕೆ ಇತ್ತಂದ್ರೆ ಅಲ್ಲಿ ಜಿಂಗ್ಪಾಂಗ್ ಲೈಟ್ ಸೌಂಡ್ ಅಲ್ಲಿ ಸೌಂಡ್ ಎಲ್ಲ ಅಲ್ಲಿ ಅಟ್ಮಾಸ್ಫಿಯರ್ ಹೆಂಗಿರ್ತೈತೆ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಬೇರೆ ಅದು. ಒಂಥರ ಹಿಂಗ್ ಹೊರಗೆ ಬಿಡಕ್ಕೆ ಪಿಕ್ಚರ್ ಅದ ಇಂಟರ್ವಲ್ ಬಿಡ್ತೈತಿ ಆ ಕಡೆ ಇದು ಹಂಗಿಲ್ಲ ಇಲ್ಲ ಯಾವಾಗ ಮುಗಿತ ಅನ್ನೋದು ಗೊತ್ತಾಗಂಗಿಲ್ಲ. ಆ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಇರ್ತೈತಿ. ಇದು ಭಾಳಷ್ಟು ಕಡಿಮೆ ಕಲಾವಿದರಿಗೆ ಅದೃಷ್ಟ ಸಿಗೋದು. ನಿಮ್ಗೆ ಅದೃಷ್ಟ ಸಿಕ್ಕತಿ ರಂಗಮಂದಿರದಲ್ಲಿ ಸೇವೆ ಸಲ್ಲಿಸೋದು. ಸೊ ಇನ್ನೂ ಜಾಸ್ತಿ ಸಾಗಲಿ. ಆಮೇಲೆ ಇನ್ನೊಂದು ಈಗ
ಕಲಾವಿದರು ಮತ್ತು ವೇದಿಕೆ ಮೇಲೆ ಕಾಣೋದು ಫುಲ್ ಗ್ರ್ಯಾಂಡಾಗಿ ಮಸ್ತಾಗಿ ಏನು ಇವ್ರಟ್ಟು ಹ್ಯಾಪಿನ ಯಾರಿಲ್ಲಪ್ಪ ಅನ್ನೋ ಫೀಲ್ ಇರ್ತೈತಿ ನೋಡೋ ಆಡಿಯನ್ಸ್ಗೆ ಅವ್ರಿಗೂ 108 ಕಷ್ಟಗಳಿರ್ತಾವೆ. ಅದು ಪರದೆ ಹಿಂದೆ ಇರ್ತೈತಿ, ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಅದನ್ನ ನೋಡಕ್ಕಂತ ಮಂದಿ ಬಂದಿರಂಗಿಲ್ಲ. ಸೊ ಹಂಗೆ ನಿಮ್ಮ ಲೈಫ್ ಒಳಗೆ ಯಾವ ಅಂಥ ಘಟನೆ ನಡೆದಿದ್ದು ಅದನ್ನೆಲ್ಲ ಫೇಸ್ ಮಾಡಿ ನೀವು ಮಂದಿಗೆ ನಗಿಸಿದ್ದು ಎಂಟರ್ಟೈನ್ ಮಾಡಿದ್ದು ಯಾವ ಸನ್ನಿವೇಶ ಅದಾವ? ನಾ ಹೇಳಿದ್ನಲ್ಲ, ನಮ್ಮ ಅಮ್ಮಂಗೆ ಈ ಫೀಲ್ಡಿಗೆ ತರಕ್ಕೆ ಇಷ್ಟ ಇರಲಿಲ್ಲ, ಯಾರ್ದೋ ಬೇರೆ ಮನೆಗೆ ಇಟ್ಟಿದ್ರು. ನಾನು 7-8ನೇ ವಯಸ್ಸಿಗೆ ನಮ್ಮಮ್ಮ ತೀರ್ಕೊಂಡ್ಬಿಡ್ತಾರೆ ಏಕ್ದಮ್. ಅವಾಗ ಟಿ ವಿನೇ ದೊಡ್ಡ ಕಾಯಿಲೆ ಇತ್ತು ನಮ್ಮ ಆಗಿನ ಕಾಲಕ್ಕೆ. ಟಿ ವಿ ಆಗಿತ್ತು ಅವರಿಗೆ. ಸಂಬಂಧಿಕರು ಹೆಂಗೆ ಅಂತೇಳಿ ಸಣ್ಣವನಿದ್ದಾಗ ಅವ್ರದಷ್ಟು ಇನ್ನೊಂದು ಮುಖಗಳು ಹೆಂಗಿರ್ತಾವೆ ಸಂಬಂಧಿಕರದು ಅಂತೇಳಿ ಗೊತ್ತಾಗಿದ್ದೆ ನಮ್ಮ ಅವ್ವ ಸತ್ತ ಮ್ಯಾಗ. ನಾ ಇರೋ ಮಠ ಅಂತೂ ಏನೂ ಆಗಿರಲಿಲ್ಲ. ನಮ್ಮಮ್ಮ ಸತ್ತ ಮ್ಯಾಗ ನಮ್ಮಮ್ಮನ ಒಂದು ಸರ್ಕಾರಿ ಹಾಸ್ಪಿಟಲ್ನಾಗ ಹಾಕಿ ಇರೋ ಮಠ ಅಂತೂ ನಮ್ಮಮ್ಮ ನನಗಂತೂ 1 ರೂಪಾಯಿನೂ ತೆಗೆದಿಟ್ಟಿರಲಿಲ್ಲ. ಬರೀ ಸಂಬಂಧಿಕರು ಅಂತಾನೆ ಅವ್ರ ಹೆಣಕ್ಕೆ ಇಟ್ಲು ಅಷ್ಟು ರೊಕ್ಕನ. ನನಗೇನು ತಿಳಿತಾನೂ ಇರಲಿಲ್ಲ, ನಮಗಾರೇನು ಗೊತ್ತಾಗೋದು. 8ನೇ ವಯಸ್ಸಿಗೆ ಅಮ್ಮ ತೀರ್ಕೊಂಡ್ಮ್ಯಾಗ ಹಂಗೆ ಒಬ್ಬರು ಸಂಬಂಧಿಕರ ಮನೆಗೆ ಹೋಗಿದ್ದೆ. ಊಟಕ್ಕೆ ಕುಂತಿದ್ವಿ, ಅವ್ರ ಮಕ್ಕಳಿಗೆ ಇಷ್ಟಿಷ್ಟು ಅನ್ನ ಹಾಕಿದ್ರು. ಅದಾದ್ಮೇಲೆ ನನ್ನ ಪಾಳೆ ಬಂತು, ಇಷ್ಟು ಒಂದು ತುತ್ತು ಅನ್ನ ಯಾಕೆ ಸಾಕ ಅಂತ ಕೇಳಿದ್ರು. ಅವತ್ತು ಅವ್ರ ಮನೆಗೆ ಒಂದು ತುತ್ತು ಅನ್ನ ತಿಂದು ಬಂದ ಇನ್ನೂ ಮಟ್ಟ ಅವ್ರ ಮನೆಗೆ ಹೋಗಿಲ್ಲ. ಅವತ್ತಿಂದನೂ ದುಡ್ಕೊಂತಾನೆ ಇದೀನಿ. ನಾ ಭಾಳ ಕಡೆ ಕೆಲಸ ಮಾಡೀನಿ. ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ ಐತಿ ಹಿಟ್ನಾಳ್ ಒಳಗೆ, ಅಲ್ಲೊಂದು 2-3 ವರ್ಷ ಅಲ್ಲಿ ಕಪ್ಪು ಬಸಿ ತೊಳೆದೀನಿ. ಆಮೇಲೆ ಇದು ಮೊದ್ಲು ಬಿಜಾಪುರ ಮಗ್ಲಿಗೆ ಕಡ್ಕೆ ಅಡ್ಡೆ ಇದ್ವಿ, ಈ ಕಡೆ ಬಸ್ ಸ್ಟ್ಯಾಂಡ್ ಸೈಡ್, ಅಲ್ಲೆಲ್ಲ ಕಡ್ಕೆ ಅಡ್ಡೆದಾಗ ಕೆಲಸ ಮಾಡೀನಿ. ಆಮೇಲೆ ಇಲ್ಲಿ ಬೇಲೂರು ಜಾಲೆಳದಾಗ ಅಲ್ಲೊಂದು 3 ವರ್ಷ, ಅಲ್ಲೊಂದು 2-3 ವರ್ಷ ಕಪ್ಪು ಬಸಿ ತೊಳೆದೀನಿ. ನಮ್ಮವು ಸತ್ತಾಗಿಂದ ಈ ಫೀಲ್ಡೇ ಬಿಟ್ಟು, ಈ ಫೀಲ್ಡ್ ಟಚ್ಚೇ ಇಲ್ಲ ನನಗೆ. ಆ ಕಡೆ ಹೊರಗಡೆನೆ ಅದು ಇದು ಕೆಲಸ ಮಾಡ್ಕೊಂತಾನೆ ಅದೀನಿ. ಆಟ ಅಂದ್ರೆ ಹೆಂಗೆ ಅನ್ನೋದು ಗೊತ್ತಾಗಲಿಲ್ಲ. ಆಮೇಲೆ ಬರ್ತಾನೆ ನನಗೆ. ಬೆಳಿಗ್ಗೆ 6 ಗಂಟೆಗೆ ಹೇಳೋದು, ಬೆಳಗ್ಗೆ ಸಾಯಂಕಾಲವರೆಗೂ ಬರೀ ದುಡಿ. ತಂದೆ ತಾಯಿ ಇಲ್ಲಾರ ಮಕ್ಳು ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾನೇ ಕೆಲಸ ಮಾಡಿಸ್ತಾರೆ. ಯಾರು ಅವ್ರ ಮನೆಗೆ ಇರ್ತೀನಿ ಅಂತಂದಾಗ ಮನಿದು ಮಾಡ್ಬೇಕು, ಅಂಗಡಿದು ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು, ಹಿಂಗೆಲ್ಲ ಮಾಡಿಸ್ತಿದ್ರು. ಆಮೇಲೆ ಕೆಲಸ ಮಾಡ್ತಾ ಇಲ್ಲೆಲ್ಲ 24 ತಾಸು ನೀರ್ನಾಗ ಅಂತ ಬೆಳಗ್ಗಿಂದ 6 ಗಂಟೆಗೆ ಸಪ್ಲೇನು ನಾನು ಮಾಡ್ಬೇಕು, ಕಬ್ಬು ಬಸಿನೂ ತೊಳಿಬೇಕು. ಇದೆಲ್ಲ ತೂತ್ ಬಿದ್ದು ಒಂಥರ ಕೊಳತಂಗ ಆಗ್ಬಿಟ್ಟಿತ್ತು ಇದೆಲ್ಲ. ಅದೇ 2000 ಇಸ್ವಿಗೆ ಕಾರ್ಗಿಲ್ ವೀರ ಅಂತೇಳಿ ಹಾಕಿದ್ರು. ಯಾವುದು ಇದೇ ಜೇವರ್ಗಿ ಕಂಪ್ನಿನೇ. ಅವು ಬ್ರಹ್ಮಾನಂದ್ ಕೊಡ್ಲಿ ಅಂತಿದ್ರು ಅಣ್ಣ, ನಮ್ಮ ರಿಲೇಷನ್ ಒಳಗೆ ಅಣ್ಣ ಆಗ್ತಾರೆ. ಅವರು ನಮ್ಮ ಕುಮಾರಣ್ಣ ಅಂತೇಳಿ ಮೊನ್ನೆ ತೀರ್ಕೊಂಡ್ರು. ಅವ್ರವ್ರು ಇಬ್ರು ಅಲ್ಲೇ ಅವ್ರ ಓನರೇ ಬ್ರಹ್ಮಣ್ಣ ಅನ್ನೋರು. ಹೋದಾಗ ಯಾರಿವ ಅಂತ ಕೇಳಿದ್ರು, ಬೇಬಿ ಆಂಟಿ ಮಗ ಅಂತ. ಅವ್ರ ಚಿಕ್ಕಮ್ಮನ ಮಗನೇ ಆಗ್ಬೇಕು, ದೂರದ ರಿಲೇಷನ್ ಒಳಗೆ. ಅವ್ರ ಹಿಂಗೆ ಕೈ ನೋಡಿದ್ಕೊಳ್ಳಿ ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮನ ಅಣ್ಣ ಮಗನಿಗೆ ಒಂದು ಹೊಡೆದ ಬಿಟ್ರು. ಆಂಟಿ ಮಗನ ಹಿಂಗೆ ಕೆಲಸ ಮಾಡಿಸ್ತೀಯ, ಏನೂ ಮಾಡಬೇಡ್ಲಿ, ನಾಟಕ ಕಂಪ್ನಿ ಬಾ, ಕಷ್ಟ ಇದು ಇಷ್ಟ ಆದ್ರೆ ಕಸ ಯಾವ್ದೋ ಗೇಟಿಂದ ಹೊಡಿ, ಇಲ್ಲಾಂದ್ರೆ ತಿಂದುಂಡು ಆರಾಮಿರು ಅಂತೇಳಿ ಅವತ್ತು ಅವ್ರ ನಾಟಕ ಕಂಪ್ನಿಗೆ ಕರ್ಕೊಂಡಿದ್ದು. ಹೊರಗಿನ ಸಂಬಂಧಿಕರ ಒಳಗೆ ನನಗೆ ಅವತ್ತು ಹಚ್ಕೊಂಡು ಮಾತಾಡಿಸ್ದವ್ರು ಅಂತಂದ್ರೆ ನಮ್ಮ ಕಾಸಿದ್ದವ್ರು ಯಾರು ನಮಗೆ ಮಾತಾಡಿಸ್ಲಿಲ್ಲ. ದೂರ ಸಂಬಂಧಿಕರು ಏನಿದ್ರಲ್ಲ ಅವರೇ ನನಗೆ ಕರೆದು ಕೆಲಸ ಕೊಟ್ಟು ಮೊದ್ಲು ಪ್ಯಾಡ್ ಕಲಿಸಿದ್ರು. ಆಮೇಲೆ ವೈರ್ಮೆನ್ ಗಿರಿ ಮಾಡಿದ್ವಿ. ಆಮೇಲೆ ನಾಟಕ ಬಿಚ್ಚೋದು, ಹಾಕೋದು, ಕ್ಯಾಂಪ್ ಕ್ಲೋಸಿಗೆ ಲಾರಿ ಲೋಡು ಅವೆಲ್ಲ ಮಾಡಿದ್ನ. ನಾ ಏನು ಮಾಡ್ಲಾರ್ದು ಉದ್ಯೋಗನೇ ಇಲ್ಲ ಅಂತ ತಿಳ್ಕೊಬೇಕು. ಅಷ್ಟೆಲ್ಲ ಗಿರಣಿ ಒಳಗೆ ಚಾಣ ಹೊಡಿದು ಅಂತ ಅದನ್ನು ಮಾಡೀನಿ, ಎಲ್ಲ ಮಾಡೀನಿ. ಈಗ ಸ್ವಲ್ಪ ನಾವು ಈಗ ಚಂದ ಆಗಿದಾದ್ಮ್ಯಾಗ ಈಗೂ ಬರ್ತಾರ, ನಾನು ನಿಮ್ಮ ದೊಡ್ಡಮ್ಮ, ನಾನು ನಿಮ್ಮ ಚಿಕ್ಕಮ್ಮ, ನಾನು ನಿಮ್ಮ ಕಾಕ, ನಾನು ನಿಮ್ಮ ಮಾವ ಅಂತಾರ. ನಾ ಏನು ದ್ವೇಷಿಸಂಗಿಲ್ಲ, ಅವರೆಲ್ಲ ನನಗೆ ಒಂಥರ ಗುರುಗಳಿದ್ದಂಗೆ. ಅಕಸ್ಮಾತ್ ಅವ್ರು ನನಗೆ ಅವಾಗ ಏನಾದರೂ ಸಾಕಿದ್ರು ಅಂತಂದ್ರೆ ನಾ ಮೈಗಳಾಗಿ ಈ ಸ್ಥಾನಕ್ಕೆ ಬರ್ತಿದ್ನಿಲ್ಲ, ನನಗ ಗೊತ್ತಿಲ್ಲ. ಹಿಂಗಾಗಿ ಅವತ್ತೆಲ್ಲ ನನಗೆ ಏನೇನು ನನಗೆ ಅವ್ರು ಮಾಡ್ಯಾರ ಅವರೆಲ್ಲ ನನ್ನ ಗುರುಗಳಿದ್ದಂಗೆ. ನಾ ಈಗ ಏನೇ ಅದೀನಿ ಅಂತಂದ್ರು ಎಲ್ಲ ಅವರಿಂದಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರ ಲೈಫ್ ಒಳಗೂ ಆ ಘಟನೆಗಳು ಸಣ್ಣ ಪುಟ್ಟ ನಡೆದಿರ್ತಾವೆ. ಪ್ರೇಕ್ಷಕರ ಕಣ್ಣಿಗೆ ಅವೆಲ್ಲ ಕಾಣ್ತಿರಂಗಿಲ್ಲ. ಇವು ಯಾರಿಗೂ ಗೊತ್ತಿಲ್ಲ. ಅವ್ರೇನಂತ ಕೆಲವು ಜನ ನನ್ನ ನೋಡಿದ್ರು, ನೀವು ಇಷ್ಟೆಲ್ಲ ಮಾತಾಡೋದು ನೋಡಿದ್ರು ನೀವೇನಿಲ್ಲ ಅಂದ್ರೆ ಡಿಗ್ರಿ ಯಾರು ಓದಿರಿ ಅಂತೀರಿ. ಆದ್ರೆ ನಾ ಅಲ್ಲಿ ಚಾದ ಅಂಗಡಿ ಬುಗುರಿ ಹರಿಸಿದ್ ಯಾರಿಗೂ ಗೊತ್ತಿಲ್ಲ. ಡಿಗ್ರಿ ಓದಿರೋನು ಈ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಇರ್ತಿರ್ಲಿಲ್ಲ, ಈ ಲೆವೆಲ್ಗೆ ಟ್ಯಾಲೆಂಟ್ ಇರ್ತಿರಲಿಲ್ಲ. ಯಾಕಂದ್ರೆ ಗೇಟಿಗೆ ಕುಂದಿರ್ತಿದ್ವಲ್ಲ ಪ್ರತಿಯೊಬ್ಬರು. ನಾ ಪಾರ್ಟ್ ಮಾಡ್ತೀನಿ ಅಂತಂದ್ರೆ ಇದ್ರಾಗ ನಾನು ಸ್ವಂತದ್ದೇನಿಲ್ಲ. ಅಣ್ಣಪ್ಪ ಅಂತಿದ್ದ, ಬ್ರಹ್ಮಣ್ಣ ಅಂತಿದ್ದ, ಆಮೇಲೆ ಕೆಲವು ಹಿರಿಯ ಕಲಾವಿದರಿದ್ರು. ಅವ್ರನ್ನೆಲ್ಲ ನೋಡಿ ಅವರಲ್ಲಿ ಒಳ್ಳೇದೇನಿತ್ತು ಅದನ್ನ ತೊಗೊಂಡ್ವಿ ನಾವು. ಕೆಟ್ಟದ್ದು ಅದನ್ನ ಬಿಟ್ಟು ಒಳ್ಳೇದು ಏನು ನಮ್ಮ ಲೈಫಿಗೆ ಏನು ಚೆನ್ನಾಗಿ ಅನಿಸ್ಬೋದಪ್ಪ, ನಮ್ಗಿದು ಇದ್ರೆ ನಾವು ಇದು ಇಂಪ್ರೂವ್ಮೆಂಟ್ ಆಗ್ತೀವಿ ಅಂತ ಏನು ನನಗೆ ಅನಿಸ್ತು ಅದನ್ನ ಆ್ಯಡ್ ಮಾಡ್ಕೊತ ಹೋದೆ. ಉಳ್ಕಿದ್ದು ಅದು ಆ್ಯಡ್ ಮಾಡೋಕೆ ಹೋಗಲಿಲ್ಲ. ಹಿಂಗಾಗಿ ಗೇಟಿಗೆ ಕುಂತು ಹೋಗೋ ಬರೋ ಜನರದ್ದೆಲ್ಲ ನೋಡಿಕೊಂಡು ಜನರ ಮಿಡಿತ ಏನು, ಅವ್ರಿಗೆ ಏನು ಬೇಕು ಅಂತೇಳಿ ತಿಳ್ಕೊಂಡ್ವಿ. ತಿಳ್ಕೊಂಡು ಅದನ್ನು ಆದಷ್ಟು ಕೊಡೋಕೆ ಪ್ರಯತ್ನ ಪಟ್ವಿ. ಸೊ ಫ್ರೆಂಡ್ಸ್, ನೀವು ಅನ್ಕೊಂತಿರ್ಬೇಕು ಒಮ್ಮಿಂದೊಮ್ಮೆ ಏನು ಫ್ರೇಮ್ಗಳೆಲ್ಲ ಚೇಂಜ್ ಆದವು, ಲೈಟಿಂಗ್ ಚೇಂಜ್ ಆದವು ಅಂತೇಳಿ. ಅದು ಲೈಟಿಂಗ್ ಡೌನ್ ಆಗತ್ತೈತೆ ಅಂತ ಮೊದಲೇ ಹೇಳಿದ್ವಿ, ಹಾಗಾಗಿ ಲೈಟ್ ಸೆಟಪ್ ಮಾಡ್ಕೊಂಡ್ವಿ. ಸೊ ಅಣ್ಣ ಹೇಳ್ದಂಗೆ ಕೆಲವೊಂದಿಷ್ಟು ಕಲಾವಿದರು, ಕೆಲವೊಂದಿಷ್ಟೆಲ್ಲ ಆಲ್ಮೋಸ್ಟ್ ಕಲಾವಿದ್ರದ್ದು ಸ್ಕ್ರೀನ್ ಮೇಲೆ ಹೆಂಗೆ ಕಾಣಲಿ ಅಥವಾ ಅವರು ಎಲ್ಲೇ ಸೋಷಿಯಲ್ ಮೀಡಿಯಾದಾಗ ಎಲ್ಲೇ ಬಂದಾಗ ಏನೋ ನಕ್ಕೊಂತ ಮಾತಾಡಲಿ, ಎಷ್ಟೇ ಹ್ಯಾಪಿಯಾಗಿರಲಿ,
ಅವ್ರದ್ದೇ ಆದ ಪರ್ಸ್ನಲ್ ಲೈಫ್ ಒಳಗೆ ಭಾಳ ಕಷ್ಟ ಎದುರಿಸಿರ್ತಾರೆ. ಅದೆಲ್ಲ ಕಷ್ಟಗಳನ್ನ ನೋಡಿಕೊಂಡೇ ದಾಟ್ಕೊಂಡೇ ಇಲ್ಲಿಗೆ ಬಂದಿರ್ತಾರೆ. ಈಗ ಅಣ್ಣಂದು ಕೇಳಿದ್ರೆ ನೀವು ನೋಡಿರ್ತೀರಿ ಎಲ್ಲ, ಈಗ ಅಣ್ಣನ ಸಕ್ಸಸ್ ನೋಡಿರ್ತೀರಿ. ಸೊ ಅದ್ರ ಜೊತೆಗೆ ಅವರು ಆವಾಗಿಂದ ಪಟ್ಟ ಕಷ್ಟ, ಅವ್ರು ಅನುಭವಿಸಿದ ನೋವು, ಅದನ್ನೆಲ್ಲ ಮೀರಿ ಅವ್ರ ಟ್ಯಾಲೆಂಟ್ ಅವ್ರ ಹೊರಗೆ ತೋರಿಸಿರೋದು, ಆಮೇಲೆ ಈ ಲೆವೆಲ್ಗೆ ಬೆಳೆದು ನಿಂತಿರೋದು. ಸೊ ಪ್ರತಿಯೊಬ್ಬ ಕಲಾವಿದಂದು ಹಿಂಗೆ ಇರ್ತೈತೆ ರೀ. ಸೊ ಈಸಿಯಾಗಿ ಯಾವುದು ಕಲಾವಿದ್ರ ಲೈಫ್ ಅಷ್ಟ ಅಂತಲ್ಲ, ಬೇರೆ ಎಲ್ಲಿ ಬಿಸ್ನೆಸ್ ಆಗಲಿ ಎಲ್ಲಿನೂ ಈಸಿಯಾಗಿ ಯಾವುದು ಯಾರಿಗೂ ಸಿಗೋದಿಲ್ಲ, ಎಲ್ಲಕ್ಕೂ ಕಷ್ಟ ಇದ್ದೇ ಇರ್ತೈತಿ. ಸೊ ನಮಗೆ ಭಾಳ ಖುಷಿ, ನನಗೆ ಭಾಳ ಖುಷಿ ಪರ್ಸ್ನಲ್ ಏನಂತಂದ್ರೆ, ನಾವು ಸ್ಕಿಟ್ ಮಾಡೋವಾಗ ನಾಟಕ ಕಲಾವಿದ್ರು ಯಾರೇ ಬರಲಿ, ಅದು ಒಂಥರ ನಮಗೆ ಸ್ಪೆಷಲ್ ಇವೆಂಟ್ ಇರ್ತೈತಲ್ಲ, ಹಂಗೆ ಫೀಲ್ ಇರ್ತೈತಿ. ಹರೀಶ್ ಅಣ್ಣ ಆಗಿರ್ಬೋದು, ದಯಾನಂದನ ಆಗಿರ್ಬೋದು, ಮಾಂತೇಶ್ ಅಣ್ಣ ಆಗಿರ್ಬೋದು, ಮಂಜು ಅಣ್ಣ ಆಗಿರ್ಬೋದು, ಇವರೆಲ್ಲ ಬಂದಾಗ ಹಾಕತ್ತಿ ನಮಗೆ ತಲೆಬ್ಯಾನ್ ಭಾಳ ಕಡಿಮೆ ಇರ್ತೈತಿ. ಸುಮ್ಮ ಗಾಳಾಗಿ ತೇಲಾಡ್ಕೋತ ಹೊಂಟಂಗಾಗಿರ್ತೈತಿ ಸ್ಕಿಟ್. ಯಾಕಂದ್ರೆ ನಮಗೆ ಒಂದು 10% ಬೇಕಪ್ಪ ಅಂತಂದಾಗ 100% ಕೊಡ್ತಾರೆ ಅವ್ರು. ಎಕ್ಸ್ಟ್ರಾ ಕ್ಲಿಪ್ಗಳು ಎಡಿಟ್ ಮಾಡಿ ತೆಗೆದು ಹೋಗಿರ್ತಾನೆ, ಆ ಲೆವೆಲ್ಗೆ ಇಷ್ಟಿಷ್ಟು ಫುಟೇಜ್ಗಳು ಸಿಕ್ಕಿರ್ತಾವೆ ನಮಗೆ. ಅದು ಖುಷಿ. ಮತ್ತು ಇವರು ಈಗ ಹೆಂಗೆ ಆಕತಿ ಕುಂತ ಎಲ್ಲೇ ಒಂದು ಕಡೆ ಏನೋ ಹರಟೆ ಹೊಡ್ಯಾತೀವಿ ಅನ್ನೋ ಹಂಗೆ ಆಗಿಬಿಟ್ಟಿರ್ತೈತೆ ಸ್ಕಿಟ್. ಬಟ್ ಏನಾಕೈತೆ ಔಟ್ಪುಟ್ಟು ಚಲೋ ಬಂದಿರ್ತೈತೆ. ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ. ಅದ್ರ ಜೊತೆಗೆ ಅಕ್ಕ ಸಾಥ್ ಕೊಡ್ತಾರೆ ಹರೀಶ್ ಅಣ್ಣನ ಜೊತೆ. ಯಾವ ಕಂಟೆಂಟ್ ಓರಿಯೆಂಟೆಡ್ ಇದ್ದಾಗ ಲಾಸ್ಟ್ ಟೈಮ್ ಒಂದು ಮಾಡಿದ್ವಿ ನಾವು, ನನ್ನ ಪ್ರೀತಿ ಅಕ್ಕ ಅಂತೇಳಿ. ಹೆಂಗೆ ಬಂದುಬಿಟ್ಟು ಸ್ಕಿಟ್ ಮಾಡೋಲ್ಲ ನಮ್ಗೆ ಹಂಗೆ ಅನಿಸಿಲ್ಲ. ನಾವು ಹುಡುಗಾಟಿಕೆ ಮಾಡ್ಕೊಂಡು ಹಂಗೆ ಮಾಡ್ಕೊಂತ ಹೋಗಿ ಲಾಸ್ಟಿಗೆ ಅದನ್ನು ಕ್ಲೈಮ್ಯಾಕ್ಸ್ ಏನೋ ಆ್ಯಡ್ ಮಾಡಿಬಿಟ್ಟಿದ್ವಿ. ಅದು ಓವರಾಲ್ ಪೂರ್ತಿ ನೋಡಿದಾಗ ನಾನೇ ಬಾಡಿಗೆ ಬಂದೀನಿ, ಸ್ವಂತ ನಮ್ಮ ಅಕ್ಕ ಆಗಳ, ಸ್ವಂತ ನಮ್ಮ ಮಾವದರನ್ನು ಫೀಲ್ ಲೆವೆಲ್ಗೆ ಬಂದುಬಿಡ್ತು. ಅದು ಎಷ್ಟೋ ಜನ ಹತ್ಕೊಂಡು ಫೋನ್ ಮಾಡ್ಯಾರ ನೋಡಿ, ವಿಚಿತ್ರ ಅನಿಸ್ತು ನಾವು ಹಂಗೆ ಮಾಡಿದ್ವಿ. ನಮ್ಗೆ ಹಂಗೆಲ್ಲ ನಾವು ಎಂಟರ್ಟೈನ್ಮೆಂಟ್ ಮಾಡಿದ್ವಿ. ಅಂದರೆ ಮೇನ್ ಏನಂತಂದ್ರೆ ಇವರು ಹಚ್ಕೊಳ್ಳೋ ರೀತಿ, ಇವರು ಒಂದು ಟೀಮ್ ಕಡೆ ಕೆಲಸ ಮಾಡುವಾಗ ಅಲ್ಲಿ ಬಾಂಡಿಂಗ್ ಮಾಡ್ಕೊಳ್ಳೋ ರೀತಿ, ಅದು ಮೇನ್ ಪ್ಲಸ್ ಆಗ್ತೈತಿ. ಈಗ ಏನಾಗ್ತೈತಿ ಕೆಲವೊಂದು ಟೈಮ್ನಾಗ ಕಲಾವಿದ್ರ ಅಂದ್ಬಳಕ ಅವರು ಇವರು ಅಂತಲ್ಲ, ಕೆಲವೊಂದು ಕಡೆ ಇರ್ತೈತಿ. ಈಗ ಕೆಲಸ ಕೆಲಸ ಮಾಡ್ತೀವಿ, ಅಥವಾ ಹಿಂಗೆ ಮಾಡ್ಬೇಕಾ ಇಷ್ಟ ಮಾಡ್ಬೇಕಾ ರಿಸ್ಟ್ರಿಕ್ಷನ್ ಅದು ಇದು. ಇವ್ರಿಗೆ ಹಂಗಿಲ್ಲ, ಬಂದರೆ ಈಗ ಫ್ಯಾಮ್ಲಿಗೆ ಕರ್ಸಿರ್ತೀವಲ್ಲ ನಾವು ಮನ್ಯಾಗ ಪವಣ್ಯರಿಗೆ, ಬಂದು ಒಂದು ಸ್ವಲ್ಪ ಏನೋ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತೀವಿ, ಆ ಫೀಲ್ ಇರ್ತೈತಿ. ಸೊ ಹಂಗಾಗಿ ಔಟ್ಪುಟ್ಗಳು ಅಷ್ಟು ಚಲೋ ಬರ್ತಾವೆ. ಭಾಳ ಆಸೆ ಐತಿ ನಮಗೆ ಎಲ್ಲ ನಾಟಕ ಕಲಾವಿದ್ರ ಜೊತೆ ಹಿಂಗೆ ಸ್ಕಿಟ್ಗಳು ಮಾಡ್ಕೊತ ಹೋಗ್ಬೇಕು, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತೇಳಿ. ನಾ ಭಾಳ ಸಲ ನೋಡಿ ನನ್ನ ಕೆಲವೊಂದಿಷ್ಟು ನಾಟಕದಾಗ ಆಗಿರ್ಬೋದು, ನೀವು ಅಲ್ಲೇ ಪಂಚ್ ಡೈಲಾಗ್ ಒಬ್ಬರ ಹೊಡಿತಿರ್ತೀರಿ. ಅದು ಭಾಳ ಜನಕ್ಕೆ ಸಿಂಕ್ ಆಗಂಗಿಲ್ಲ, ಅವ್ರು ಎಂಟರ್ಟೈನ್ಮೆಂಟ್ ಅನ್ಕೊಂಡಿರ್ತಾರೆ. ಬಟ್ ನಿಮ್ಮ ಐ ಕಾಂಟ್ಯಾಕ್ಟ್ ಒಳಗೆ ನೀವು ಅಲ್ಲಿದಲ್ಲೇ ಕಾಶ್ ಹೊಡಿತಿರ್ತೀರಿ ಗೊತ್ತು, ಒಬ್ಬರ ಮೇಲೆ ಒಬ್ಬರು ನನಗೆ ಅಂತ ಅಂತೇಳಿ ಅಲ್ಲಿದಲ್ಲೇ ಕೌಂಟರ್ ಕೊಡ್ತಿರ್ತೀರಿ, ಅಲ್ಲಿದಲ್ಲೇ ಟಕ್ಕರ್ ಕೊಡ್ತಿರ್ತೀರಿ, ಅಥವಾ ಸ್ಟೇಜಿಂದ ಏನೋ ನಡೆದಿರ್ತೈತೆ ಅದಕ್ಕೆ ರಿಪ್ಲೈ ಇಲ್ಲಿ ಸ್ಟೇಜ್ ಮೇಲೆ ಕೊಟ್ಟಿರ್ತೀರಿ. ಅವೆಲ್ಲ ಭಾರಿ ಮಜಾ ಕೊಡ್ತಾವೆ. ಅವು ನಿಮ್ಗೆ ಇನ್ನೂ ಜಾಸ್ತಿ ಕೊಡ್ತಿರ್ತಾವೆ. ನೀವು ಆ ಕಡೆ ಅದನ್ನು ಫೇಸ್ ಮಾಡ್ಕೋತ ಈ ಕಡೆ ಜನಕ್ಕೂ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀರಿ. ಅದೆಲ್ಲ ಭಾರಿ ಮಜಾ ಅಲ್ಲಣ್ಣ. ಅಂದ್ರೆ ಕಲೆಕ್ಷನ್ ಇದ್ದಾಗ ಏನು ಮಾಡ್ತೀವಿ, ಜನ ಇರ್ತಾರಲ್ಲ ಅವ್ರ ಹುರುಪೊಳಗೆ ನಮ್ಮದು ಆ್ಯಕ್ಟಿಂಗ್ ಬರ್ತಿರ್ತೀವಿ. ಒಂದೊಂದು ಸತಿ ಕಲೆಕ್ಷನ್ ಇರಲ್ಲ, ಅಲ್ಲಿ ನಗೋರು ಇರಂಗಿಲ್ಲ, ಅಳೋರು ಇರಂಗಿಲ್ಲ. ಅವಾಗ ಏನು ಮಾಡ್ಬೇಕು, ನಮ್ಮದೇ ಕಾಲು ಎಳ್ಕೊಂಡು ನಾವೇ ಎಂಜಾಯ್ ಆಗಿ ಪಾತ್ರ ಮಾಡ್ತಿರ್ತೀವಿ. ಅಂದ್ರೆ ಬೋರ್ ಹೊಡ್ಸಲ್ಲ. ಈಗ ಜನ ಇಲ್ಲಪ್ಪ ಅಂತೇಳಿ ನಾವು ಜನರಿಗೆ ಪಾರ್ಟ್ ಮಾಡಬಾರ್ದು. ಅವ್ರಿಲ್ಲ ಅಂದ್ರೆ ನಾವು ನಮ್ಮ ಜೀವನದೊಳಗೆ ಏನದ ಅವ್ನು ನೆನೆಸ್ಕೊಂಡು ಆ ಪಾತ್ರದೊಳಗೆ ಹೋದ್ರೆ ಅದ್ರ ಮಜಾನೇ ಬೇರೆ ಇರ್ತೈತಿ. ನೀವು ಈಗ ಕಲಾವಿದರಾಗಿದ್ದೀರಿ, ಸಿನಿಮಾ ಫೇಸ್ ಮಾಡಿರಿ, ಟಿ ವಿ ಶೋ ಫೇಸ್ ಮಾಡಿರಿ, ರಂಗಭೂಮಿ ಕಲಾವಿದರಾಗಿ ಆಲ್ರೆಡಿ ಹೆಸರು ಮಾಡಿದ್ದೀರಿ. ಸೊ ಓವರಾಲ್ ಹೊಸಬರಿಗೆ, ಹೊಸ ಕಲಾವಿದರಾಗಿ ಬರೋರಿಗೆ ನೀವು ಕಿವಿ ಮಾತು ಏನು ಹೇಳೋಕೆ ಇಷ್ಟಪಡ್ತೀರಿ? ಆಮೇಲೆ ಹೊಸದಾಗಿ ಬರೋರಿಗೆ ಹೇಳ್ಬೇಕಂತಂದ್ರೆ, ಈಗಾದರೂ ಈಗ ಕಾಮಿಡಿ ಶೋಗಳು ಆಡಿಷನ್ಗಳು ನಡೆದಾವ. ನಾ ಅಲ್ಲಿ ಬಂದಿರೋದ್ರಿಂದ ಅವ್ರು ಔಟ್ಪುಟ್ ಕೇಳೋ ಸಂಬಂಧ ನನಗೆ ಫೋನ್ ಹಚ್ತಾರೆ, ಹೆಂಗೆ ಸೆಲೆಕ್ಟ್ ಆಗ್ಬೇಕು ರೀ, ಏನು ಮಾಡಿದ್ರೆ ಸೆಲೆಕ್ಟ್ ಮಾಡ್ತಾರೆ ಅಲ್ಲಿ ಅಂತಂದು. ಅವ್ರು ಏನು ನಾವು ಮಾಡಿದ್ರಲ್ಲ, ನಾವು ಆ್ಯಕ್ಟಿಂಗ್ನ ಕರೆಕ್ಟಾಗಿ ಮಾಡಿದ್ರೆ ಅದನ್ನು ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಅದಕ್ಕೆ ಅನುಭವ ಬೇಕು. ಅನುಭವ ಬೇಕಪ್ಪ ಅಂತಂದ್ರೆ ಮನ್ಯಾಗ ಕುಂತ್ರೆ ಅದು ಅನುಭವ ಬರೋಲ್ಲ. ರಂಗಭೂಮಿ ಒಳಗೆ ನಾವು ತೊಡಗಿಸ್ಕೋಬೇಕು. ಒಂದೇನಾದರೂ ನಾವೀಗ ಸಿನಿಮಾಕ್ಕೆ ಹೋಗ್ಬೇಕು ಅಂತ ನಮ್ಮ ತಲೆಗೆ ಅಂತಂದ್ರೆ ಡೈರೆಕ್ಟ್ ನಮಗೆ ಓದ್ಕೊಳ್ಳೋ ಸಿನಿಮಾ ಸಿಗೋಲ್ಲ. ಕೋಚಿಂಗ್ ಸೆಂಟರ್ ಅಂತೇಳಿ ಸ್ಟಾರ್ಟ್ ಆಗಿರ್ತಾವೆ, ಅವು ಅಂತೇಳಿ ಸ್ಟಾರ್ಟ್ ಆಗಿರ್ತಾವೆ, ಕ್ಲಾಸ್ ಅಂತ ಇರ್ತಾವೆ. ಅವರು ತೋರಿಸೋದೇ ಬೇರೆ, ಇದು ವೃತ್ತಿ ರಂಗಭೂಮಿ, ಆಮೇಲೆ ನೀನಾಸಮ್ಮು, ರಂಗಾಯಣ, ಇವು ಜೀವನಗಳು ತೋರಿಸೋದೇ ಬೇರೆ. ಅವ್ರು ಓದ್ಕೊಳ್ಳಿ ನೀವು ಮೊದಲು ಪಾಠ ಹಚ್ಚಲ್ಲ, ಮೊದಲು ಅದ್ರ ಬಗ್ಗೆ ಶ್ರದ್ಧೆ ಕಲಿಸ್ತಾರೆ, ಕೆಲಸ ಮಾಡಿಸ್ತಾರೆ. ಮೊದಲು ಅಲ್ಲಿ ಹಾಗೆ ನಾಟಕ ಕಂಪ್ನಿ ಒಳಗಾದ್ರೆ ಅದ್ರೊಳಗಾದ್ರೆ ಈಗ ನೀನಾಸಮ್ ಸಾನಾಳ್ಯಾಗ ಸಹಿತ ಅವ್ರವ್ರ ಪಾತ್ರದ ಅವ್ರವ್ರ ಬಟ್ಟೆಗಳ್ದು ಟೋಟಲ್ ಏನು ಸ್ಟೇಜಿಂದ ಬರ್ತೈತಿ ಎಲ್ಲ ಅವರೇ ಮಾಡ್ಕೋಬೇಕು. ನಮ್ಮ ನಾಟಕ ಕಂಪ್ನಿ ಒಳಗೆ ಹೆಂಗಪ್ಪ ಅಂತಂದ್ರೆ, ಫಸ್ಟಿಗೆ ನಮಗೆ ಗೇಟಿಗೆ ಕುಂದ್ರಿಸ್ತಾರೆ, ಆಮೇಲೆ ಕುರ್ಚಿ ಇದು ಕಸ ಹೊಡ್ಯಕ್ಕೆ ಹಚ್ತಾರೆ, ರಂಗಪಾಟಿ ಮಾಡಕ್ಕೆ ಹಚ್ತಾರೆ, ಪರ್ದೆ ಜಗ್ಗಕ್ಕೆ ಹಚ್ತಾರೆ. ಅಣ್ಣವ್ರು ಸಹಿತ ನಾಟಕ ಕಂಪ್ನಿ ಗೇಟಿಂದನೇ ಬಂದವರು. ಅವರು ಗುಬ್ಬಿ ಕಂಪ್ನಿಯಾಗ ಅವರು ಗೇಟಿಗೆ ನಿಂತು ಬಂದವರು. ಅವರೆಲ್ಲ ಅಷ್ಟು ಕಷ್ಟಪಟ್ಟು ಬೆಳೆದು ಸಾಯ್ಬೇಕಾದ್ರೂ ಸಹಿತ ಒಂದೇ ಮಾತು ತಂದಿದ್ರು, ಇನ್ನೂ ನಾ ಕಲಿಯೋದೈತಿ ಅಂಥೇಳಿ. ಅವರೇ ಅಷ್ಟು ಅಂದಾಗಿ ನಾವ್ಯಾಗ ಇಡುತ್ತಪ್ಪಲ್ಲ, ನಾವು ಅವ್ರ ಪಾದದ ಧೂಳಾಗಕ್ಕೂ ಲಾಯಕ್ಕಿಲ್ಲ ಅಂದಾಗ ಇನ್ನೂ ಕಲಿಯೋದೈತಿ. ಕಲಿಬೇಕು. ನಾವು ಯಾವುದೇ ಕೆಲಸ ಮಾಡಲಿ ಶ್ರದ್ಧೆ ಭಕ್ತಿ ಇರಬೇಕು. ಒಂದು 4 ಜನ ಹೊಗಳಿದ ಕೂಡಲೇ ಅರಗಿಸ್ಕೊಂತಾನ, ಬರೋನಿಗೆ ಬಂದ್ಬಿಡ್ತಾವ. ನನಗಿಂತ ಯಾರು ಜಾಸ್ತಿ ಇಲ್ಲ, ನನ್ನಂಗೆ ಇವ ಏನು ಮಾಡ್ತಾನ, ಈಗೋಗಳು ಸ್ಟಾರ್ಟ್ ಆಗ್ತವೆ. ಆ ಈಗೋ ಬರಬಾರ್ದು. ಅದು ಬರುತ್ತಂತಂದ್ರೆ ನಾ ಬೆಳೆಯಕತ್ತೀನಿ ಅಂತ ಅವ್ನಿಗೆ ಯಾವಾಗ ಅನ್ಸುತ್ತಾ ಅವತ್ತಿಂದ ನಾವು ಇಳ್ಯಾಕೆ ಚಾಲೂ ಮಾಡ್ತಾನಂತೆ. ಕರೆಕ್ಟ್.
ನಾ ಇನ್ನೂ ಬೆಳೆದಿಲ್ಲ ಅಂತಾನು ನೀನು ಬೆಳ್ಕೊಂತಾನೆ ಹೋಗ್ತಾನಂತ. ನಾ ಬೆಳೆದೀನಿ ಅಂತ ಯಾವತ್ತು ಅವನ ಬಾಯಾಗ ಬಂತು ಅವತ್ತಿಂದ ದೇವರ ಒಂದು ಉಲ್ಟಾ ಸ್ಟಾರ್ಟ್ ಮಾಡ್ತಾನೆ. ನೀ ಬೆಳೆದಿ ಇನ್ನು ಇಳಿತಿ ಅಂತೇಳಿ ಇಳಿಸ್ಕೊಂತ ಹೋಗ್ತಾನೆ. ಅದಕ್ಕೆ ನಮ್ಮ ಗುರುಗಳು ನನಗೆ ತಿಳಿದವರೆಲ್ಲ ಹೇಳಿದ್ದು, ನಿನ್ನ ಜೀವನದಾಗ ಎಷ್ಟು ಸಣ್ಣವಾಕಿ ಜೀವನದಾಗ ಅಷ್ಟು ದೊಡ್ಡವಾಕಿ ಅಂತ ಹೇಳಿ. ಅದನ್ನ ನಾವು ಸಣ್ಣವ್ರು ಆಗೋದ ನೋಡ್ಬೇಕು. ಒಂದೊಂದು ಸತಿಯಿಂದ ಗೇಟಿನ ಹುಡುಗರು ಬಂದ ನನಗೆ ಅಣ್ಣ ನಿಂದು ಇದು ಸರಿಯಾಗಲ್ಲ ಅಂತಿರ್ತಾರೆ. ಅವ್ನು ಗೇಟಿಗೆ ನಿಲ್ತಾನೆ, ಈ ಮಗ ಬಂದ ನನಗೆ ಅವ ಅಲ್ಲಿ ಕುಂತ ನಂದು ಏನೋ ಕಡಿಮೆ ನೋಡ್ಯಾನ. ಅದು ನೋಡ್ಯಾನ ಅಂತಂದಾಗ ಅವ್ನಿಗೆ ಅನ್ಸೈತಿ. ಯಾಕಂತಂದ್ರೆ ಜನರು ಹೋಗೋರ ಮಾತು ಸಹಿತ ಕೇಳಿರ್ತಾನವ. ಅವ ಬಂದು ಹೇಳ್ದಾಗ ನಾವು ಅದು ಇಂಪ್ರಿಂಟ್ ತೊಗೋಬೇಕು. ನಾವು ಹಂಗಲ್ಲ ಹಿಂಗಲ್ಲ. ಅದೇ ಹೇಳ್ತೀನಿ, ಕಲಾವಿದರು ಸಣ್ಣವ್ರಾಗೋದು ಕಲಿಬೇಕು. ಸಣ್ಣವ್ರು ಆಗ್ತಾರ, ಅವ್ರು ದೊಡ್ಡವ್ರು ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮ್ಯಾಗ ನಾಟಕ ಕಂಪ್ನಿಗಳಿಗೆ ಹುಡುಗರು ಬರ್ಬೇಕು. ನಾಟಕ ಕಂಪ್ನಿಯಾಗ ಲೈಫ್ ಇಲ್ಲ ಅಂತಂತಾರೆ, ಅದ್ರ ಚಲೋ ಲೈಫ್ ಯಾರಿಗೂ ಇಲ್ಲ ಕರೆಯಬೇಕು ಅಂತಂದ್ರೆ. ಅಲ್ಲಿ ಒಂದು ಪಿಕ್ಚರ್ ಮಾಡಿದ್ರೆ ದುಡ್ಡು, ಇಲ್ಲಿ ಪ್ರತಿ ದಿವಸ ನಿಮಗೆ ಪೇಮೆಂಟ್ ಇರ್ತದೆ. ಕಡಿಮೆ ಪೇಮೆಂಟ್ ಏನಿಲ್ಲ. ನಾವು ಹಿಂದಕ್ಕಿದ್ರು ಪಾಪ ಊಟಕ್ಕೆ ಇಲ್ಲಾರ್ದಂಗೆ ಸತ್ರು. ಅವರೆಲ್ಲ ಕಲಾವಿದ್ರು ಹೆಂಗಿದ್ರು ಅಂತಂದ್ರೆ ಅಲ್ಲೇ ಸ್ಟೇಜ್ ಮೇಲೆ ನಿಂತು ಇಡೀ ಅರ್ಧ ತಾಸು ಸ್ಕ್ರಿಪ್ಟ್ ಇಲ್ಲಾರ್ದಂಗೆ ಮಾತಾಡುವಂಥ ಕಲಾವಿದ್ರು ಇದ್ರು ಎಲ್ಲರೂ. ಈಗ ನಾವೆಲ್ಲ ಸ್ಕ್ರಿಪ್ಟ್ ಕೊಡ್ತಾರ, ಓದ್ತೀವಿ, ಮಾಡ್ತೀವಿ, ಅದಕ್ಕೆ ನಮಗೂ ಏನೇನು ಬೇಕು ಆ್ಯಡ್ ಮಾಡ್ತೀವಿ. ಆದ್ರೆ ಹಿಂದಿನ ಕಲಾವಿದ್ರು ಹಂಗಲ್ಲ. ಬರೀ ಅವ್ರು ಬಂದು ನಿಂತು ಹಿಂಗೆ ನೋಡಿದ್ರೆ ಸಾಕು ನಗ್ತಿದ್ರು ಅಂತಂಥ ಕಲಾವಿದ್ರು. ಅವರಿಗೆಲ್ಲ ಪೇಮೆಂಟೇ ಸಿಗಲಿಲ್ಲ. ಅವ್ರು ಎದಕ್ಕೆ ನಾಟಕ ಕಂಪ್ನಿಗೆ ಬರ್ತಿದ್ರು ಅಂದ್ರೆ ನಾಟಕ ಕಂಪ್ನಿಗೆ ಅನ್ನ ಕೊಡ್ತಾರನೋ, ಬೋರ್ಡಿಂಗ್ನಾಗ ಊಟಕ್ಕೆ ಅನ್ನ ಕೊಡ್ತಾರನೋ, ಇದ್ರ ಸಲುವಾಗಿ ಎಷ್ಟೋ ಕಲಾವಿದ್ರು ಬಂದಿದ್ದು ನಾವು ಸ್ಟೋರಿ ಕೇಳಿವಿ. ಪೇಮೆಂಟ್ ಸಂಬಂಧ ಬಂದವರಲ್ಲ, ಚಲೋ ಊಟ ಸಿಗುತ್ತೆ ಅಂತೇಳಿ ಬಂದವ್ರು ಅದಾರ. ಅಂಥದ್ದು ನಮಗೀಗೆಲ್ಲ ಚಲೋ ಪಗಾರ ಸಿಗತ್ತೈತಿ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹುಡುಗರು ಹೊಸದಾಗಿ ಬಂದವರು ದುಶ್ಚಟಗಳಿಗೆ ಹೋಗಿ ಹಾಳಾಗ್ತಾರಲ್ಲ. ಒಳ್ಳೆ ಕಲಾವಿದರು ಇರ್ತಾರೆ, ಅವ್ರು ಹಾಳಾಗೋದು ನೋಡಿ ನಮಗೂ ಬೇಜಾರಾಗುತ್ತೆ. ನಾವು ಯಾಕಂದ್ರೆ ಅದೇ ಲೈನ್ನಾಗ ಬಂದೀವಿ ಅಂತಂದಾಗ ಅವು ನಮಗೂ ಬೇಜಾರು ಅನ್ಸುತ್ತೆ. ಚಲೋ ಆರ್ಟಿಸ್ಟ್ ಅದನ್ನ ಸುಮ್ಮನೆ ಹಾಳಾಗ್ತಾನಲ್ಪ ಅಂತ ಒಂದು ಹೇಳೋದಂದ್ರೆ ಏನು, ಚಟ ಮುಂದೆ ಮಾಡೋದು ಇದ್ದೇ ಇರ್ತೈತೆ. ಮೊದ್ಲು ನಾವು ಏನಾರು ಆಗ್ಬೇಕಲ್ಲ, ಚಟ ಮಾಡೋಕ್ಕೂ ಒಂದು ಯೋಗ್ಯತೆ ಬೇಕಂತ. ಆ ಯೋಗ್ಯತೆ ಮಟ್ಟ ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ನಾವು ಶ್ರದ್ಧೆಯಿಂದ ಯಾವುದೇ ಫೀಲ್ಡ್ ಆಗಲಿ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಆ ತಾಯಿ ನಮಗೆ ಒಂದಲ್ಲ ಒಂದು ರೂಪದಿಂದ ಆಶೀರ್ವಾದ ಮಾಡಿ ನಾವು ಬೆಳಿಬಾರ್ದು ಅಂತ ನಮಗೆ ಅನ್ಸೋದ್ರ ಸಹಿತ ಅದು ತಂತಾನೆ ಬೆಳೆಸ್ತಿರ್ತೈತೆ ಅಂತ. ಹಿಂಗಾಗಿ ಆದಷ್ಟು ಶ್ರದ್ಧೆ ಇರಲಿ ಅಂತ ಹೇಳೋದು ಅಷ್ಟೇ. ಸೊ ಕೇಳಿದ್ರಲ್ರಿ ಫ್ರೆಂಡ್ಸ್, ಅಣ್ಣನ ಮಾತಿನ ತಾತ್ಪರ್ಯ ಇಷ್ಟ. ಬೆಳವಣಿಗೆನ ಜನ ಹೇಳ್ಬೇಕು, ಜನ ಹೊಗಳ್ಬೇಕು. ಅದನ್ನು ಮನಸ್ಸಿಗೆ ತೊಗೊಂಡು ಮತ್ತು ಹೆಚ್ಚು ಕೆಲಸ ಮಾಡ್ಬೇಕು. ತೆಲಿಗೆ ತೊಗೊಂಡು ಕೆಲಸ ಕಡಿಮೆ ಆಗುವಂಥ ಕಾರ್ಯ ನಾವು ಯಾವತ್ತು ಮಾಡೋಕೆ ಹೋಗ್ಬಾರ್ದು ಅನ್ನೋಂಥ ಮಾತು. ಈ ಓವರಾಲ್ ಇಂಟರ್ವ್ಯೂ ಉದ್ದೇಶ ಇಷ್ಟ. ಹೊಸ ಕಲಾವಿದ್ರು ಆಗ್ಬೇಕಂತ ಅಂದ್ಕೊಂಡವ್ರಿಗೆ ಒಂದು ಕುತೂಹಲ ಇರ್ತೈತಿ. ಕಲಾವಿದ್ರ ಲೈಫ್ ಹೆಂಗಿರ್ತೈತಿ, ಅಥವಾ ಈಗ ಬೆಳೆದವ್ರ ಲೈಫ್ ಹೆಂಗಿರ್ತೈತಿ, ಅವ್ರು ಏನೇನು ಫೇಸ್ ಮಾಡ್ಯಾರ, ಅವ್ರು ಯಾವ್ಯಾವ ದಾರಿಯಲ್ಲಿ ಹೋಗ್ಯಾರ, ಅವೆಲ್ಲ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ಇರ್ತೈತಿ. ಸೊ ನನಗನ್ಸೋ ಮಟ್ಟಿಗೆ ಈ ಒಂದು ಇಂಟರ್ವ್ಯೂ ಹೊಸಬ್ರಿಗೆ ಪ್ರಯತ್ನ ಮಾಡ್ಬೇಕಂತ ಅಂದ್ಕೊಂಡವ್ರಿಗೆ ಎಲ್ಲೋ ಒಂದು ಕಡೆ ಒಳ್ಳೆ ದಾರಿಯಲ್ಲಿ ಯೂಸ್ ಆಗಿರ್ತೈತೆ ಅನ್ನೋ ಒಂದು ಭರವಸೆ ನನಗೆ. ಮತ್ತು ನಾನು ಅದಲ್ದ ಮತ್ತು ಅಣ್ಣನ ಜೋಡಿ ಕುಂತು ಮಾತಾಡಿ ಟೈಮ್ ಹೋಗಿದಾಗ ಗೊತ್ತಾಗಿಲ್ಲ. ಹೆಂಗೆ ಬೆಳಕಿದ್ದು ಹೆಂಗೆ ಬೆಳಕಿತ್ತು ಕತ್ಲಾಗ್ಬಿಡ್ತು ಗೊತ್ತಾಗಿಲ್ಲ. ಇನ್ನು ಕುಂತ್ರೆ ಬೆಳತನ ಮಾತಾಡ್ಸಂದ್ರೆ ನಮಗಂತೂ ಖುಷಿ ಐತಿ, ಅಣ್ಣಂಗೂ ಖುಷಿ ಐತಿ. ಸೊ ಥ್ಯಾಂಕ್ಸ್ ಅಣ್ಣ. ಮುಂದಿನ ಫ್ಯೂಚರ್ ನಿಮ್ಗೆ ಒಳ್ಳೇದಾಗಲಿ, ಅಕ್ಕ ಒಳ್ಳೇದಾಗಲಿ ನಿಮ್ಗೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ, ನಾವೀಗ ನಾಟಕದಾಗಂತೂ ಇದಾದ್ವಿ, ಇದ್ರೊಳಗಾದ್ವಿ. ಆದರೂ ಒಂದು 50% ಜನ ಅಣ್ಣ ನೀವು ಮಲ್ಲು ಜಮಖಂಡಿಯವ್ರ ಜೊತೆ ಅಣ್ಣ ತಮ್ಮನ್ ಮಾಡಿದ್ರಲ್ಲ, ನೀವು ಮಾವಿನ ಮಾಡಿದ್ರಲ್ಲ, ಅದು ನಿಮ್ಮ ಹೆಂಡತಿ ಲಾಸ್ಟಿಗೆ ಆಸ್ಪತ್ರೆಗೆ ಸಿಗ್ತಾಳಲ್ಲ. ಕೆಲವೊಂದು ಕಡೆ ಈ ಕಡೆ ಬಿಜಾಪುರ ಸೈಡ್ ಅದೆಲ್ಲ ಬಂದಾಗ ನೀವು ಮಲ್ಲು ಜಮಖಂಡಿ ವಿಡಿಯೋದಾಗ ನೀವು ಮಾಡಿದ್ರಲ್ಲ ಅಣ್ಣ, ನೀವಿದ್ರಲ್ಲ ಮಲ್ಲು ಅಣ್ಣ, ನೀವು ಮಲ್ಲು ಅಣ್ಣ ನಂಬರ್ ಐತೇನಣ್ಣ, ನೀವು ಇಲ್ಪ ನಂಬರ್ ಐತಿ, ಮತ್ತು ನಿಮ್ಗೆ ಹೆಂಗೆ ಕರೀತಾರ ಅವರು, ನಂಬರ್ ಕೊಡ್ರಿ, ಮಾತಾಡಿಸ್ರಿ. ಇದು ಒಂಥರ ಪ್ಲಸ್ ಪಾಯಿಂಟೇ. ನಾವಿಲ್ಲಿ ಬಂದು ವಿಡಿಯೋ ಮಾಡೋದ್ರಿಂದ ಇದೂ ನಮ್ಗೆ ಆ್ಯಡೇ ಹಾಕೈತ್ವಿನ, ಇದರಿಂದನೂ ನಮ್ಗೆ ಸ್ವಲ್ಪ ನಮ್ದು ಹೆಸರು ಬಂದೈತಿ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ತಮ್ಮ ಕೃಪೆ ನಮ್ದೇನಂಗಿಲ್ಲ. ನೀವು ಬಂದು ನಮ್ಮ ಜೊತೆ ಮಾಡೋದು ನಮ್ಮ ಅದೃಷ್ಟ. ಅದು ಆ್ಯಕ್ಚುಲಿ ನಾವು ಕೆಲವೊಂದಿಷ್ಟು ಕಲ್ತೀವಿ, ಏನೋ ನಿಮ್ಮ ಕೆಲವೊಂದಿಷ್ಟು ನಿಮ್ಮ ಲೈಫಲ್ಲಿ ನಡೆದಿರೋ ಘಟನೆಗಳನ್ನು ತಿಳ್ಕೊಂಡಿದ್ದೀವಿ. ನನಗೆ ನಾಟಕ ಕಲಾವಿದರೆಲ್ಲ ಪರಿಚಯ ಆದಮೇಲೆ ನಾನು ನಾಟಕದ ವಿಡಿಯೋ ಮಾಡಿದ್ದೆ. ಎಲ್ಲ ನಿಮ್ದಾಗಲಿ, ದಯಾನಂದ್ ಅನ್ನಂದಾಗಲಿ, ಆಮೇಲೆ ಫಯಾಜನ್ ಅವರೆಲ್ಲ ಪರಿಚಯ ಆದಮೇಲೆ ಅದ್ರದ್ದೊಂದು ಏನೋ ಒಂದು ಸಣ್ಣ ಸೆನ್ಸ್ ಬಂದು ಸ್ಟಾರ್ಟ್ ಮಾಡಿದ್ದೆ. ಸೊ ನೀವು ಫಸ್ಟ್ ಪರಿಚಯ ಆಗಿದ್ದ ಇಲ್ಲಿ, ಹೌದು, ಇಲ್ಲಿ ಮಾಲಿಂಗ್ಪುರದಾಗ. ಸೊ ಆ ಒಂದು ನಾಟಕ ಕಲಾವಿದ್ರ ಜೋಡಿ ಒಂದು ನಮ್ಮ ಬಾಂಡಿಂಗ್ ಕೂಡಿತಲ್ಲ, ಅದು ಎಕ್ಸ್ಪೀರಿಯನ್ಸ ಬೇರೆ ಇತ್ತು. ಅದು ನೆಕ್ಸ್ಟ್ ಲೆವೆಲ್ಗಿತ್ತು. ಒಂಥರ ಫ್ಯಾಮಿಲಿ ಇದ್ದಂಗೆ ಇದ್ದು ಬಿಡ್ತಾರೆ ಇವ್ರು. ನಾವು ಅನಿಸ್ಬಿಡೋದು ಹೋದ ತಕ್ಷಣ. ಈಗ ನಾಟಕ ನೋಡೋಕೆ ಹೋಗೋದು ಬೇರೆ, ನಾಟಕದ ಶುರು ಆಗೋಕ್ಕಿಂತ ಮುಂಚೆ ಅಲ್ಲಿ ಸ್ಟೇಜ್ ಹತ್ರ ಹೋದ್ರೆ ಇವರೆಲ್ಲರೂ ಇರೋದೊಂದು ಬಾಂಡಿಂಗ್, ಇವ್ರು ಅಂತಮರ್ಗತೆ ಇರೋದು, ಇವ್ರ ಫ್ಯಾಮಿಲಿ ಬಾಂಡಿಂಗ್, ಅವ್ರ ಎಂಟರ್ಟೈನ್ಮೆಂಟ್ ನೋಡಿದ್ರೆ ನಾವು ಯಾಕೆ ಸೇರ್ಕೊಬಾರ್ದು ಅಂತ ಆಟೋಮೆಟಿಕ್ ಹಂಗೆ ಸ್ಪಾಟ್ನಾಗ ಬಂದ್ಬಿಡೋದು. ಸೊ ಆ ಥರ ಮೇಂಟೈನ್ ಮಾಡ್ಕೊತ ಬಂದಿರುತ್ತೆ. ಇಷ್ಟೆಲ್ಲ ಜನಕ್ಕೆ ನೀವು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಕಾರಣ ಆಗಿದ್ದು. ನಮ್ದು ಅದೃಷ್ಟ ಏನಂದ್ರೆ ನೀವೆಲ್ಲ ಬಂದು ನಮ್ಗೆ ಸಣ್ಣ ಪುಟ್ಟ ಈಗ ಒಂದು ಸ್ವಲ್ಪ ಸಪೋರ್ಟ್ ಆದಂಗೆ ಆಗ್ತೈತೆ ನಮಗೂ. ನೀವು ಅಂದ್ರೆ ನಿಮ್ಗೆ ಹೆಸರಾಗೈತೆ, ಹಂಗೇನಿಲ್ಲ, ನಮಗೆ ಪ್ಲಸ್ ಆಗೈತಿ. ನೀವು ಆಲ್ರೆಡಿ ದುನಿಯಾದೆಲ್ಲ ಮಾಡಿಬಿಟ್ಟವ್ರು. ನಾವು ಆ ಟೈಮ್ನಾಗೆಲ್ಲ ನೋಡಿ ಯಾವಾಗ ಇವ್ರು ಭೇಟಿ ಆಗ್ಬೇಕಂತ ಸೀರಿಯಸ್ಲನ ಕುಂಟ ಕೋಣ ಮುಖ ಜನ ನೋಡಿದಾಗ ನಿಮ್ಗೆ ದಯಾನಂದನಾಗ ಯಾವಾಗ ಭೇಟಿ ಆಗಲಿ ಅಂತೇಳಿ. ಆಮೇಲೆ ಪರಿಟ್ ಸರ್, ಕಲ್ಲು ಪರಿಟ್ ಅವರು, ಆಮೇಲೆ ಹನುಮಂತ್ ಪರಿಟ್ ಅವ್ರು ನೋಡಿದಾಗ ಅವ್ರಿಗೆ ಯಾವಾಗ ಅಲ್ಲಿ ಹೋಗಿ ಪಡಿಸಲಿಗೆ ಭೇಟಿ ಆಗಲಿ, ಅವಾಗಿಂದ ಇತ್ತು ಸ್ಟಾರ್ಟಿಂಗ್ ನಾವು ಅವಾಗ. ಸೊ ಅದೆಲ್ಲ ಹೆಂಗಾಗಿಬಿಡುತ್ತೆ. ಈಗ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸೊಳಗಾಗಲಿ
ಅಥವಾ ನಾವು ಸ್ಕಿಟ್ ಕರೆದಾಗ ಬರೋ ಹಂಗಾಗೈತೆ ಅಂದ್ರೆ ಅದು ನಮ್ಮ ಅದೃಷ್ಟ. ಭಾಳ ಅಂದ್ರೆ ಭಾಳ ಖುಷಿ ಆತನ ಈ ಇಂಟರ್ವ್ಯೂ ಏನೈತಿ ನನಗಂತ ಹೆವಿ ಮಜಾ ಕೊಡ್ತು. ಅವ್ರಿಗೆ ಮಜಾ ಕೊಡೋದಾಯಿತು, ಜೊತೆಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಂಗಾಯ್ತು ಅಂತ ನಾನು ಅನ್ಕೊಂಡಿನಿ. ಸೊ ಧನ್ಯವಾದಗಳನ್ನು ಟೈಮ್ ಕೊಟ್ಟಿದ್ದಕ್ಕೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸೊ ಖುಷಿ ಆಗೈತೆ ನಿಮ್ಮೆಲ್ರಿಗೂ ಅಂತ ಅನ್ಕೊತೀನಿ. ಮುಂಬರುವ ದಿನಗಳಲ್ಲಿ ಅವಕಾಶ ಸಿಕ್ಕಾಗ, ಟೈಮ್ ಸಿಕ್ಕಾಗ, ಬಂದು ಕಲಾವಿದರಲ್ಲಿ ಅವ್ರಿಗೂ ಟೈಮ್ ಇದ್ದಾಗ ಅದೆಲ್ಲ ಕಾಲ ಕೂಡಿ ಬಂದಿತ್ತಂದ್ರೆ ಮತ್ತು ಕೆಲವೊಂದಿಷ್ಟು ಇಂಟರ್ವ್ಯೂ ಮಾಡ್ತೈತಿ. ಅವರವರ ಲೈಫಲ್ಲಿ ನಡೆದಿರೋ ಒಳ್ಳೆ ಘಟನೆಗಳು, ಅವ್ರು ಪಟ್ಟಿರೋ ಕಷ್ಟಗಳು, ಅವ್ರಿಗಿರೋ ಪೊಸಿಷನ್ಗೆ ಹೆಂಗೆ ಅವ್ರು ಫೇಸ್ ಮಾಡ್ತಿರ್ತಾರೆ, ಅದೆಲ್ಲ ನಾಲೆಡ್ಜ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಲ್ಲು ಜಮಖಂಡಿ ಟೀಮ್ ಚಾನಲ್. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.